ಹಾಯ್ ಮಕ್ಕಳ, ವೆಲ್ಕಮ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಮೈ ನೇಮ್ ಇಸ್ ಅಭಿಷೇಕ್. ಮಕ್ಕಳ, ಒಂದು ಕೋಟ್ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ನಮಗೆ ಗೊತ್ತು, ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದಿಸ್ ವರ್ಲ್ಡ್. ನಾವು ಈ ಸಮಾಜದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದ್ರೆ, ಅಥವಾ ಬಡತನದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ನಮ್ಮ ಬಳಿ ಇರ್ತಕ್ಕಂತಹ ಒಂದೇ ಒಂದು ಆಯುಧ ಅಂತ ಹೇಳಿದ್ರೆ ಅದು ಶಿಕ್ಷಣ. ಈ ರೀತಿ ಶಿಕ್ಷಣ ಪಡೆದಂತಹ ಅನೇಕ ಮಹನೀಯರು ಒಂದು ಸುಂದರ ಸಮಾಜವನ್ನು, ಸಮ ಸಮಾಜವನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ನಡೆಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತಹ ಮಹನೀಯರಲ್ಲಿ ಒಬ್ಬರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕೋಟ್ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅಂದ್ರೆ ಶಿಕ್ಷಿತನಾಗು, ಸಂಘಟಿತನಾಗು, ಹೋರಾಡು. ಈ ಮೂರು ವರ್ಡ್ ಇದೆಯಲ್ಲ ಮಕ್ಕಳ, ಈ ಮೂರು ವರ್ಡ್ಸ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಈ ಸಮಾಜದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಅಗೈನ್ ವೆಲ್ಕಮ್ ಬ್ಯಾಕ್ ಟು ಎಜಿ ಫಿಸಿಕ್ಸ್ ಕ್ಲಾಸಸ್. ಟುಡೇ ವಿ ಸ್ಟಾರ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಲೆಕ್ಚರ್ ನಂಬರ್ 7. ಇವತ್ತು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ, ನೋಡಿ ಮಕ್ಕಳ, ಆಲ್ರೆಡಿ ಇನ್ ಫಸ್ಟ್ ಲೆಕ್ಚರ್ಸ್ ವಿ ಡಿಸ್ಕಸ್ಡ್ ಅಬೌಟ್ ಎಲೆಕ್ಟ್ರಿಕ್ ಫೋರ್ಸ್ ಬಗ್ಗೆ ತಿಳ್ಕೊಂಡಿದೀವಿ. ಕುಲಮ್ಸ್ ಲಾ ಡಿಸ್ಕಸ್ ಮಾಡೋದು, ಅದ್ರ ಮೇಲೆ ನ್ಯೂಮರಿಕಲ್ಸ್ ಡಿಸ್ಕಸ್ ಮಾಡೋದು. ಓಕೆ, ಇವತ್ತು ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲ್ಲಿರುತ್ತೆ ಹಾಗಾದ್ರೆ? ಎಲೆಕ್ಟ್ರಿಕ್ ಫೀಲ್ಡ್ ಮಕ್ಕಳ ನೋಡಿ, ನಮ್ಗೆ ಆಲ್ರೆಡಿ ಗೊತ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಸೊ ಯಾವುದೇ ಒಂದು ಮ್ಯಾಗ್ನೆಟ್ ಇದೆ ಅಂತ ಹೇಳಿದ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆ, ನಾವು ಬರಿಗಣ್ಣಿಂದ ಅದನ್ನ ಈಗ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಣುತ್ತಾ? ಇಸ್ ಇಟ್ ವಿಸಿಬಲ್? ನೋ, ಇಟ್ ಇಸ್ ನಾಟ್ ವಿಸಿಬಲ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಲ್ಲಿ ಅಂತ ಹೇಗ್ ಗೊತ್ತಾಗುತ್ತೆ? ನಾವು ಇನ್ನೊಂದು ಮ್ಯಾಗ್ನೆಟ್ ನ ಆ ಮ್ಯಾಗ್ನೆಟ್ ಹತ್ರ ತಗೊಂಡೋದ್ರೆ ಐದರ್ ಲೈಕ್ ಪೋಲ್ಸ್ ಇದ್ರೆ ಅದು ರಿಪೆಲ್ ಮಾಡುತ್ತೆ, ಅಥವಾ ಅನ್ಲೈಕ್ ಪೋಲ್ಸ್ ಇದ್ರೆ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಹಾಗಾದ್ರೆ ಇನ್ನೊಂದು ಮ್ಯಾಗ್ನೆಟ್ ತಗೊಂಡೋದಾಗ ಏನಾಯ್ತು ಅಲ್ಲಿ? ಈ ಮ್ಯಾಗ್ನೆಟ್ ಇನ್ನೊಂದು ಮ್ಯಾಗ್ನೆಟ್ ನ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ. ಐದರ್ ಅದನ್ನ ತಳ್ಳತ್ತೆ ದೂರ ಅಥವಾ ಅಟ್ರಾಕ್ಟ್ ಮಾಡುತ್ತೆ. ಇದರಿಂದ ಏನ್ ಗೊತ್ತಾಯ್ತು? ಸೊ ಈ ಮ್ಯಾಗ್ನೆಟ್ ಮತ್ತೆ ಇನ್ನೊಂದು ಮ್ಯಾಗ್ನೆಟ್ ಇವೆರಡರ ನಡುವೆ ಯಾವುದೋ ಒಂದು ಫೀಲ್ಡ್ ಇದೆ. ಆ ಫೀಲ್ಡ್ ಇರೋದ್ರಿಂದಾನೇ ಈ ಮ್ಯಾಗ್ನೆಟ್ ತಳ್ತಾ ಇದೆ. ಸೊ ಆ ಫೀಲ್ಡ್ ಇರೋದ್ರಿಂದಾನೇ ಏನಾಗ್ತಾ ಇದೆ? ಫೋರ್ಸ್ ಆಕ್ಟ್ ಆಗ್ತಾ ಇದೆ ಇನ್ನೊಂದು ಮ್ಯಾಗ್ನೆಟ್ ನ ಮೇಲೆ. ಆ ಫೀಲ್ಡ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತಾ ಇದ್ವು, ಹೌದಾ? ಅದೇ ತರ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲ್ಲಿರುತ್ತೆ? ಕಣ್ಣಿಗೆ ಕಾಣುತ್ತಾ ಅಂತ ಹೇಳಿದ್ರೆ ಇಲ್ಲ. ಇದು ಅಷ್ಟೇನೆ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಣ್ಣಿಗೆ ಕಾಣಲ್ಲ. ಸೊ ಹಾಗಾದ್ರೆ ಎಲ್ಲಿರುತ್ತೆ? ಮ್ಯಾಗ್ನೆಟ್ ನ ಸುತ್ತ ಇರತಕ್ಕಂತಹ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ತರ ಮಕ್ಕಳ, ಎಲೆಕ್ಟ್ರಿಕ್ ಚಾರ್ಜ್ ನ ಸುತ್ತ ಇರ್ತಕ್ಕಂತಹ ಫೀಲ್ಡ್ ಇದೆಯಲ್ಲ, ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎನಿ ಚಾರ್ಜ್ ಅಂತ ಅನ್ಕೊಳ್ಳಿ. ಎನಿ ಚಾರ್ಜ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಸ್ಪೇಸ್ ಅರೌಂಡ್ ಇಟ್ ಸೆಲ್ಫ್. ನೋಡಿ ಮಕ್ಕಳ, ಇಲ್ಲಿ ಏನು, ಯಾವುದೇ ಚಾರ್ಜ್ ಇರ್ಲಿ, ಆ ಚಾರ್ಜ್ ಸಣ್ಣ ಸುತ್ತ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡತ್ತೆ ಅಂತ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಣ್ಣಿಗೆ ಕಾಣುತ್ತಾ ಇಲ್ಲ. ಸೊ ಇದು ಏನು, ಇಮ್ಯಾಜಿನರಿ ಕಾನ್ಸೆಪ್ಟ್. ಸೊ ನಾವು ವಿಜುವಲೈಸ್ ಮಾಡ್ಲಿಕ್ಕೋಸ್ಕರ ನಾವೇನು ಲೈನ್ ತರ ಬರ್ದಿದೀವಿ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ್ರೆ ಏನು? ನೋಡಿ ಮಕ್ಕಳ, ಎಲೆಕ್ಟ್ರಿಕ್ field lines are the imaginary lines in a region of space around the charge. ಗೊತ್ತಾಗ್ತಿದ್ಯಾ ಮಕ್ಕಳ? ಏನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದ ಇಮ್ಯಾಜಿನರಿ ಲೈನ್ಸ್. ಸೊ
ಸೊ ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಈ ತರ ಲೈನ್ಸ್ ಇದೆ ಅಂತ ಬರ್ದಿರ್ತಕ್ಕಂತಹದ್ದು. ಇನ್ ರೀಜನ್ ಆಫ್ ಸ್ಪೇಸ್ ಅರೌಂಡ್ ದ ಚಾರ್ಜ್, ಚಾರ್ಜ್ ಸುತ್ತ ಏನಿರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಈ ಚಾರ್ಜ್ ಪಕ್ಕ ಇನ್ನೊಂದು ಚಾರ್ಜ್ ನ ತಗೊಂಡ್ಬಂದ್ರೆ ಏನಾಗುತ್ತೆ, ಐದರ್ ಲೈಕ್ ಚಾರ್ಜ್ ಆಗಿದ್ರೆ ಅದು ರಿಪೆಲ್ ಮಾಡುತ್ತೆ, ಅನ್ಲೈಕ್ ಚಾರ್ಜ್ ಆಗಿದ್ರೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಹಾಗಾದ್ರೆ ಇನ್ನೊಂದು ಚಾರ್ಜ್ ನ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆಯಲ್ಲ, ಆ ಫೋರ್ಸ್ ಆಕ್ಟ್ ಆಗ್ತಾ ಇರೋದಕ್ಕೆ ಕಾರಣನೇ ಈ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇನ್ನೊಂದು ಚಾರ್ಜ್ ನ ಮೇಲೆ ಏನಾಗ್ತಾ ಇದೆ, ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ ಮಕ್ಕಳ? ಸೊ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿರುತ್ತೆ? ಎನಿ ಚಾರ್ಜ್ ಕ್ರಿಯೇಟ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ space around itself, and these electric field lines are the imaginary lines in a region of space around the charge. ಓಕೆ ನೋಡಿ ಮಕ್ಕಳ, ಇಲ್ಲಿ ನಾನು ಪಾಸಿಟಿವ್ ಚಾರ್ಜ್ ಬರ್ದಿದ್ದೀನಿ. ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ರೇಡಿಯಲಿ ಔಟ್ವರ್ಡ್ ನೋಡಿ ಮಕ್ಕಳ, ಇಲ್ಲಿ ರೇಡಿಯಲಿ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ, ಅಥವಾ 90 ಡಿಗ್ರಿ. ಯಾವುದೇ ಚಾರ್ಜ್ಡ್ ಬಾಡಿ ಇದೆ ಅಂತ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಚಾರ್ಜ್ಡ್ ಬಾಡಿ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್. ಯಾವ ತರ ಇದೆ? ರೇಡಿಯಲಿ ಔಟ್ವರ್ಡ್. ಸೊ ಅದೇ ತರ ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಸರ್ ಹಾಗಾದ್ರೆ ಅಂತ ಹೇಳಿದ್ರೆ, ನೋಡಿ ಮಕ್ಕಳ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಡ್. ಗೊತ್ತಾಗ್ತಿದೆಯಾ ಮಕ್ಕಳ? ಸೊ ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಇನ್ವರ್ಡ್. ರೇಡಿಯಲಿ ಇನ್ವರ್ಡ್. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ನಾನು ಆರೋ ಮಾರ್ಕ್ ಬರೀತಾ ಇದ್ದೀನಿ. ಏನಕ್ಕೆ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟಾರ್ ಕ್ವಾಂಟಿಟಿ, ಚಾರ್ಜ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಓಕೆ ನೋಡಿ ಮಕ್ಕಳ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ? ಆರಿಜಿನ್ ಆಗ್ತಾ ಇದೆ, ಉಟ್ಕೊಳ್ತಾ ಇದೆ. ಹಾಗಾದ್ರೆ ನೆಗೆಟಿವ್ ಚಾರ್ಜ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ? ಟರ್ಮಿನೇಟ್ ಆಗ್ತಾ ಇದೆ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ originate from positive charge, terminate at negative charge. Observe ಮಾಡಿ ಮಕ್ಕಳ, ಇಲ್ಲಿ electric field lines originate from positive charge. ಆರಿಜಿನೇಟ್ ಆಗತ್ತೆ. ಎಲ್ಲಿ ಆರಿಜಿನೇಟ್ ಆಗುತ್ತೆ? ಪಾಸಿಟಿವ್ ಚಾರ್ಜ್ ಇಂದ ಆರಿಜಿನೇಟ್ ಆಗುತ್ತೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ, ಇಲ್ಲಿ ಪ್ಲಸ್ ಕ್ಯೂ ಅಂತ ಬರ್ದಿದ್ದೀನಿ, ಇಲ್ಲಿ ಮೈನಸ್ ಕ್ಯೂ ಅಂತ ಬರ್ದಿದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಗೊತ್ತಾಗ್ತಿದೆಯಾ ಮಕ್ಕಳ? ಹಾಗಾದ್ರೆ ಇಸ್ ಇಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಕೇಳ್ತಾರೆ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಲೂಪ್ ನ ಫಾರ್ಮ್ ಮಾಡುತ್ತಾ ಹಾಗಾದ್ರೆ ಅಂತ ಹೇಳಿದ್ರೆ ನೋ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಏನಕ್ಕೆ? ನೋಡಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ಮ್ಯಾಗ್ನೆಟ್ ಇದೆ ಅಂತ ಅನ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಅಂತ ಗೊತ್ತು ನಮ್ಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾರ್ತ್ ಪೋಲ್ ಸೌತ್ ಪೋಲ್ ಇದೆ ಅಂತ ಅನ್ಕೊಳ್ಳಿ. ಔಟ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾರ್ತ್ ಟು ಸೌತ್ ಇರುತ್ತೆ, ಡೈರೆಕ್ಷನ್ ನಾರ್ತ್ ಟು ಸೌತ್. ಇನ್ಸೈಡ್ ದ ಮ್ಯಾಗ್ನೆಟ್ ಟು ಸೌತ್ ಟು ನಾರ್ತ್ ಇರುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಔಟ್ಸೈಡ್ ದ ಮ್ಯಾಗ್ನೆಟ್ ನಾರ್ತ್ ಟು ಸೌತ್ ಇರುತ್ತೆ, ಇನ್ಸೈಡ್ ದ ಮ್ಯಾಗ್ನೆಟ್ ಸೌತ್ ಟು ನಾರ್ತ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಹೇಳ್ಬೋದು. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಏನಕ್ಕೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್, ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ನೋಡಿ, ನೆಗೆಟಿವ್ ಇಂದ ಪಾಸಿಟಿವ್ ಇಲ್ಲ, ಸೊ ಓನ್ಲಿ ಪಾಸಿಟಿವ್ ಟು ನೆಗೆಟಿವ್. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವೆಕ್ಟಾರ್ ಕ್ವಾಂಟಿಟಿ ಅಂತ ಬರ್ದಿದ್ದೀವಿ. ಸೊ ಹಾಗಾದ್ರೆ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್ ಅಂತ ನೆನ್ಪಿಟ್ಕೋಬೇಕು. ನೋಡಿ, ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ಬಾರ್ದು. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಗೊತ್ತಾಗ್ತಿದೆಯಾ ಮಕ್ಕಳ? ಓಕೆ, ನೆಕ್ಸ್ಟ್ ಹಾಗಾದ್ರೆ ನೋಡಿ ಮಕ್ಕಳ, ಇಲ್ಲಿ ಟೂ ಕೈಂಡ್ಸ್ ಆಫ್ ಚಾರ್ಜಸ್ ಇದೆ, ಗೊತ್ತಾಯ್ತು ನಮ್ಗೆ. ಒಂದು ಲೈಕ್ ಚಾರ್ಜಸ್, ಇನ್ನೊಂದು ಲೈಕ್ ಚಾರ್ಜಸ್, ಅನ್ಲೈಕ್ ಚಾರ್ಜಸ್. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಓಕೆ, ಈಗ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಫೀಲ್ಡ್ ಲೈನ್ ಬರಿತಾ ಇದ್ದೀನಿ.
ಸೊ ಇಲ್ಲಿ ನಾನು ಫೀಲ್ಡ್ ಲೈನ್ ಬರ್ದೆ, ಫೀಲ್ಡ್ ಲೈನ್ ಬರ್ದಿದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಒಂದು ಇಲ್ಲಿ ಯಾವುದೋ ಚಾರ್ಜ್ ಇದೆ ಅಂತ ಅರ್ಥ ಮಕ್ಕಳ. ನೋಡಿ ಇಲ್ಲಿ ನಾನು ಎಲ್ಲೇ ಬರೀ ಫೀಲ್ಡ್ ಲೈನ್ ಬರೀತಾ ಇದ್ದೀನಿ, ಬರೀ ಫೀಲ್ಡ್ ಲೈನ್ಸ್ ಅಷ್ಟೇ ಇರುತ್ತೆ. ಸೊ ಎಲ್ಲೇ ಫೀಲ್ಡ್ ಲೈನ್ ಬರ್ದಿದ್ದೀನಿ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಆಲ್ರೆಡಿ ಇಲ್ಲೊಂದು ಚಾರ್ಜ್ ಇದೆ. ಸೊ ಯಾವುದೋ ಪಾಸಿಟಿವ್ ಚಾರ್ಜ್. ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜ್ ಇಂದ ಉಟ್ಕೊಂಡಿದೆ. ಸೊ ನಾನು ಈ ಪಾಸಿಟಿವ್ ಚಾರ್ಜ್ ನೇನು ಬರೆಯೋದಿಲ್ಲ ಎಲ್ಲೂ ಕೂಡ, ಜಸ್ಟ್ ನಾನು ಈ ತರ ಲೈನ್ ಬರ್ದೆ ಅಂತ ಹೇಳಿದ್ರೆ ಏನು, ಇಲ್ಲಿ ಆಲ್ರೆಡಿ ಒಂದು ಸೋರ್ಸ್ ಚಾರ್ಜ್ ಇದೆ ಅಂತ ಹೇಳಿ ಅರ್ಥ. ಓಕೆ, ಈ ನೋಡಿ ನಾನು ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡ್ತೀನಿ ನಾನು. ಸೊ ಯಾವ್ದದು, ಪ್ಲಸ್ ಕ್ಯೂ ಅನ್ನೋದು ಒಂದು ಚಾರ್ಜ್. ಇದು ಟೆಸ್ಟ್ ಚಾರ್ಜ್ ಅಂತ ಕರಿತಾ ಇದ್ದೀನಿ. ಓಕೆ, ಅಥವಾ ಯಾವ್ದೋ ಒಂದು ಚಾರ್ಜ್ ಅಂತ ಅನ್ಕೊಳ್ಳಿ. ನೋಡಿ ಇದು ಪಾಸಿಟಿವ್ ಚಾರ್ಜ್. ಓಕೆ, ಪಾಸಿಟಿವ್ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಏನಾಗುತ್ತೆ ಅಬ್ಸರ್ವ್ ಮಾಡಿ ಮಕ್ಕಳ. ಇನಿಷಿಯಲಿ ಇಲ್ಲಿ ಯಾವುದೇ ರೀತಿಯ ಫೀಲ್ಡ್ ಲೈನ್ಸ್ ಇಲ್ಲ ಅಂತ ಅನ್ಕೊಳ್ಳಿ. ನಾನು ಸ್ವಿಚ್ ಆಫ್ ಮಾಡಿದ್ದೀನಿ. ಸ್ವಿಚ್ ಆಫ್ ಮಾಡಿದಾಗ ಯಾವುದೇ ರೀತಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ಮಾಡಿದ ತಕ್ಷಣ ಫೀಲ್ಡ್ ಲೈನ್ಸ್ ಬರುತ್ತೆ, ಆಫ್ ಮಾಡಿದ ತಕ್ಷಣ ಫೀಲ್ಡ್ ಲೈನ್ಸ್ ಹೋಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಈಗ ಒಂದು ಸ್ವಿಚ್ ಇದೆ, ಸ್ವಿಚ್ ಅನ್ನ ನಾನು ಆಫ್ ಮಾಡಿದೆ. ಆಫ್ ಮಾಡಿದ್ರೆ ಇಲ್ಲಿ ಯಾವುದೇ ರೀತಿ ಫೀಲ್ಡ್ ಲೈನ್ಸ್ ಇಲ್ಲ. ಹಾಗಾದ್ರೆ ಚಾರ್ಜ್ ಏನಾಗಿರುತ್ತೆ, ಚಾರ್ಜ್ ಇಲ್ಲಿದೆ ಅಂತ ಹೇಳಿದ್ರೆ ಇದು ರೆಸ್ಟ್ ಅಲ್ಲಿ ಇರುತ್ತೆ. ನೋಡಿ, ನಾನು ಯಾವಾಗ ಫೀಲ್ಡ್ ನ ಎಲೆಕ್ಟ್ರಿಕ್ ಫೀಲ್ಡ್ ಸ್ವಿಚ್ ನ ಆನ್ ಮಾಡಿದ್ನೋ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂತು, ಆಗ ಈ ಚಾರ್ಜ್ ರೆಸ್ಟ್ ಅಲ್ಲಿ ಇರೋದಿಲ್ಲ, ಏನಾಗುತ್ತೆ, ಮೂವ್ ಆಗುತ್ತೆ. ಏನಕ್ಕೆ ಮೂವ್ ಆಗುತ್ತೆ ಮಕ್ಕಳ, ವಿ ನೋ ದಟ್ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ಪ್ಲಸ್ ಕ್ಯೂ ಒಂದು ಚಾರ್ಜ್ ಇದೆ. ಸೊ ಹಾಗಾಗಿನೇ ಈ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರಿಜಿನ್ ಆಗಿದೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ, ಸೊ ಏನಾಗ್ತಾ ಇದೆ ಇಲ್ಲಿ, ಪಾಸಿಟಿವ್ ಚಾರ್ಜ್ ಏನಾಗುತ್ತೆ ಅಂತ ಹೇಳಿದ್ರೆ ಮೂವ್ ಆಗುತ್ತೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಏನಕ್ಕೆ, ಈ ಚಾರ್ಜ್ ನ ಮೇಲೆ ಈ ಚಾರ್ಜ್ ನ ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಂತ ಬರೀತಾ ಇದ್ದೀನಿ. ಗೊತ್ತಾಗ್ತಿದ್ಯಾ ಮಕ್ಕಳ? ಸೊ ಎಫ್ ಇಸ್ ಫೋರ್ಸ್ ಇಸ್ ವೆಕ್ಟರ್ ಕ್ವಾಂಟಿಟಿ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವೆಕ್ಟರ್ ಕ್ವಾಂಟಿಟಿ. ಎಫ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಕ್ಯೂ ಇಂಟು ಇ ಅಂತ ಬರೀತಾ ಇದ್ದೀನಿ. ಏನು, ಪಾಸಿಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಬೋತ್ ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಇನ್ ಸೇಮ್ ಡೈರೆಕ್ಷನ್ ಅಂತ ಹೇಳಿ. ಸಿಂಪಲ್ ಮಕ್ಕಳ, ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಒಂದು ಪಾಸಿಟಿವ್ ನ ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಗೊತ್ತಾಗ್ತಿದೆಯಾ ಮಕ್ಕಳ? ಹಾಗಾದ್ರೆ ಸರ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನೆಗೆಟಿವ್ ಚಾರ್ಜ್ ಅನ್ನ ಇಟ್ರೆ ಏನಾಗುತ್ತೆ ನೋಡಿ ಮಕ್ಕಳ. ಇನಿಷಿಯಲ್ ಯಾವುದೇ ರೀತಿ ಫೀಲ್ಡ್ ಇಲ್ಲ, ಸ್ವಿಚ್ ಆಫ್ ಆಗಿದೆ. ಈಗ ನೆಗೆಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ಅದು ರೆಸ್ಟ್ ಅಲ್ಲೇ ಇರುತ್ತೆ. ಬಟ್ ನಾನು ಸ್ವಿಚ್ ಆನ್ ಮಾಡಿದೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂತು. ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾನು ನೆಗೆಟಿವ್ ಚಾರ್ಜ್ ನ ಇಟ್ರೆ ಏನಾಗುತ್ತೆ ಅಂದ್ರೆ ಫೋರ್ಸ್ ಆಕ್ಟ್ ಆಗುತ್ತೆ. ಏನಕ್ಕೆ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್. ನೋಡಿ ಮಕ್ಕಳ, ಈ ಚಾರ್ಜ್ ನ ಫೋರ್ಸ್ ಇದ್ರ ಮೇಲೆ ಆಕ್ಟ್ ಆಗ್ತಾ ಇದೆ. ಸೊ ಅದನ್ನ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಂತ ಬರೀತಾ ಇದ್ದೀನಿ. ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಹಿಯರ್ ಸೇಮ್ ಫೋರ್ಸ್ ಏನೇ ಈ ಚಾರ್ಜ್ ಮೇಲೆ. ನೋಡಿ ಇಲ್ಲಿ ಆಗ್ಲೇ ರಿಪಲ್ಸಿವ್ ಫೋರ್ಸ್ ಆಕ್ಟ್ ಆಯ್ತು ಈ ಚಾರ್ಜ್ ಮೇಲೆ, ಈ ಚಾರ್ಜ್ ಇಂದ. ಈಗ ಅಟ್ರಾಕ್ಟಿವ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಬಟ್ ಎಫ್ ಇಸ್ ಈಕ್ವಲ್ಸ್ ಟು ಮೈನಸ್ ಕ್ಯೂ ಇಂಟು ಇ ಅಂತ ಬರೀತೀನಿ. ಬಿಕಾಸ್ ಫೋರ್ಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ವೆಕ್ಟರ್ ಕ್ವಾಂಟಿಟಿ. ಹಿಯರ್ ಫೋರ್ಸ್ ಆಕ್ಟ್ಸ್ ಆನ್ ದಿಸ್ ಚಾರ್ಜ್ ಟುವರ್ಡ್ಸ್. ಲೆಫ್ಟ್ ಸೈಡ್ ಗೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ರೈಟ್ ಸೈಡ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೇಮ್ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಸೇಮ್, ಬಟ್ ಆಪೋಸಿಟ್ ಡೈರೆಕ್ಷನ್. ಗೊತ್ತಾಯ್ತಾ ಮಕ್ಕಳ? ಸಿಂಪಲ್. ಯಾವುದೇ ಚಾರ್ಜ್ ಅನ್ನ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಇಟ್ಟ ತಕ್ಷಣನೇ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮೂವ್ ಆಗುತ್ತೆ, ರೆಸ್ಟ್ ಅಲ್ಲಿ ಇರಲ್ಲ. ಸೊ ಅದು ಪಾಸಿಟಿವ್ ಚಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಮೂವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಮೂವ್ಸ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸಿಂಪಲ್ ಆಗಿ ಮಕ್ಕಳ ಒಂದು ಸಾಂಗ್ ಮುಖಾಂತರ ಇದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಈಗ ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಒಂದು ಹಾಡು ಹೇಳುತ್ತೆ ಅಂತ ಅನ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಹೇಳಿದ್ರೆ ಚಾರ್ಜ್ ಏನ್ ಹಾಡು ಹೇಳುತ್ತೆ ಅಂತ ಹೇಳಿದ್ರೆ, ನಿಂತಲಿ ನಿಲ್ಲಲಾರೆ ಹಾ ನಿಂತಲಿ ನಿಲ್ಲಲಾರೆ ಹಾ. ಏನಕ್ಕೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದ ತಕ್ಷಣ ಏನಾಗುತ್ತೆ, ಇಟ್ ಡ್ರೈವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಟ್ ಮೂವ್ಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನಿಂತಲ್ಲಿ ನಾನು ನಿಲ್ಲಲ್ಲ ಅಂತ ಹೇಳುತ್ತೆ. ಸೊ ಅದನ್ನೇ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಒಂದು ಹಾಡು ಹೇಳೋದಾದ್ರೆ, ಸೊ ಏನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡ್ರೈವರ್ ಇದ್ದಂಗೆ ಮಕ್ಕಳ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡ್ರೈವರ್ ಇದ್ದಂಗೆ. ಸೊ ಅದೇನ್ ಮಾಡುತ್ತೆ, ಚಾರ್ಜ್ ಅನ್ನ ಡ್ರೈವ್ ಮಾಡುತ್ತೆ. ಐದರ್ ಇಟ್ ಡ್ರೈವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಟ್ ಡ್ರೈವ್ಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಹಾಡು ಹೇಳುತ್ತೆ ಅಂದ್ರೆ, ನಾ ಡ್ರೈವರ ಓ ನಾ ಚಾರ್ಜ್ ಲವ್ವರ ಓ. ಮಕ್ಕಳ ಏನ್ ಗೊತ್ತಾ, ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಇಟ್ ಡ್ರೈವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಹೇಳಿದ್ರೆ ಇಟ್ ಡ್ರೈವ್ಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೇಮ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್.
ಗೊತ್ತಾಯ್ತಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ನ ಬಗ್ಗೆ ಇಂಟ್ರೊಡಕ್ಷನ್ ಗೊತ್ತಾಯ್ತಾ? ಅಂಡ್ ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ ಮಕ್ಕಳ, ಇಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ಬರ್ದಿದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ನೋಡಿ ಸರ್, ಇಲ್ಲಿಂದ ಆರಿಜಿನೇಟ್ ಆಗಿದೆ, ಇಲ್ಲಿಗೆ ನಿಂತ್ಬಿಟ್ಟಿದೆ, ಈ ತರ ಅಲ್ಲ. ಸೊ ಕೆಲವು ಬುಕ್ ಅಲ್ಲಿ ನೋಡಿ ಈ ತರ ಕೊಟ್ಟಿರ್ತಾರೆ. ಆರೋ ಮಾರ್ಕ್ ಏನಾಗ್ತಾ ಇದೆ, ಎಕ್ಸ್ಟೆಂಡ್ ಆಗ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ನೋಡಿ ಲೆಂತ್ ಆಫ್ ದ ಆರೋ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಟರ್ಮಿನೇಟ್ ಇನ್ ಫ್ರೀ ಸ್ಪೇಸ್. ನೆವರ್ ಟರ್ಮಿನೇಟ್ ಇನ್ ಫ್ರೀ ಸ್ಪೇಸ್. ಮುಗ್ದೋಗೋದಿಲ್ಲ ಅವು. ದೆ ಎಕ್ಸ್ಟೆಂಡ್ಸ್ up to infinity. Electric field lines never terminate in free space. They extends up to infinity. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಜಸ್ಟ್ ಏನೇನ್ ಡಿಸ್ಕಸ್ ಮಾಡಿದ್ವು ಒನ್ಸ್ ರಿಕಾಲ್ ಮಾಡಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲ್ಲಿರುತ್ತೆ? ಯಾವುದೇ ಚಾರ್ಜ್ ಇರಲಿ ಅದ್ರ ಸುತ್ತ ಒಂದು ಫೀಲ್ಡ್ ಇರುತ್ತೆ. ಆ ಫೀಲ್ಡ್ ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದನೇ ಅದ್ರ ಅಕ್ಕಪಕ್ಕ ಇನ್ನೊಂದು ಯಾವ್ದಾದ್ರು ಚಾರ್ಜ್ ಹೋಯ್ತು ಅಂತ ಹೇಳಿದ್ರೆ ಇದರ ಅಟ್ರಾಕ್ಟ್ ಮಾಡುತ್ತೆ ಅಥವಾ ರಿಪೆಲ್ ಮಾಡುತ್ತೆ. ಅಂಡ್ ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್ ಫಾರ್ ಪಾಸಿಟಿವ್ ಚಾರ್ಜ್ ಅಂಡ್ ರೇಡಿಯಲಿ ಇನ್ವರ್ಡ್ ಫಾರ್ ನೆಗೆಟಿವ್ ಚಾರ್ಜ್. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಇಟ್ಸ್ ಡೈರೆಕ್ಷನ್ is from positive charge to negative charge, and electric field lines originate from positive charge and terminates at negative charge. And electric field ಒಳಗಡೆ ಯಾವುದೇ ಒಂದು ಚಾರ್ಜ್ ಅನ್ನ ಪ್ಲೇಸ್ ಮಾಡಿದ್ರೆ ಆ ಚಾರ್ಜ್ ಏನಾಗುತ್ತೆ, ಅಲ್ಲೇ ಇರಲ್ಲ, ನಿಂತಲೇ ನಿಲ್ಲಲಾರೆ ಅನ್ನುತ್ತೆ. ಏನಾಗುತ್ತೆ? ಇಟ್ ಡ್ರೈವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಷ್ಟು ಗೊತ್ತಾಯ್ತಾ ಮಕ್ಕಳ? Now what is the ನೋಡಿ electric field intensity. Now electric field intensity ಅಥವಾ electric field strength, electric field intensity or electric field strength, electric field strength, electric field intensity or electric field strength due to an isolated point charge ಅಥವಾ electric field at a distance r is what ಅಂತ ಕೇಳ್ತಾರೆ. ನೋಡಿ ಮಕ್ಕಳ, ಇಲ್ಲಿ ಒಂದು ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಅಂತ ಅನ್ಕೊಳ್ಳಿ. ಚಾರ್ಜ್ ಇದೆ at a distance r. What is the electric field strength at point p ಅಂತ ಕೇಳ್ತಾರೆ. What is the electric field intensity at point p ಅಥವಾ electric field at point p due to an isolated point charge ಅಥವಾ what is the electric field at a distance r due to this point charge ಅಂತ ಕೇಳ್ತಾರೆ. ನೋಡಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ electric field strength is equals to force per unit positive charge. Force per unit positive charge. ನೋಡಿ ಮಕ್ಕಳ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ in an electric field strength in at a point, electric field strength at a point in an electric field is the force experienced per unit positive charge at that point. ಮಕ್ಕಳ ನೀಟಾಗಿ ನೋಡಿ,
ಜಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ದಟ್ ಪಾಯಿಂಟ್ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at a point in an electric field is the force experienced per unit positive charge at that point ಅಂತ ಬರ್ದಿದ್ದೀನಿ. ಸರ್ ಏನು ಸರ್ ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಥವಾ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ ಮಕ್ಕಳ. ಯೂನಿಟ್ ಪಾಸಿಟಿವ್ ಚಾರ್ಜ್ ಏನಂತ ಕರಿತೀವಿ? ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಏನು ಸರ್ ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ಏನು? ಹಾಗಾದ್ರೆ ಈ ಚಾರ್ಜ್, ಇಲ್ಲಿರ್ತಕ್ಕಂತಹ ಚಾರ್ಜ್ ಯಾವುದು ನೋಡಿ ಮಕ್ಕಳ, ಇಲ್ಲಿ ಟೆಸ್ಟ್ ಚಾರ್ಜ್ ಸೋರ್ಸ್ ಚಾರ್ಜ್ ಅಂತ ಬರೀತೀನಿ. ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ಸಿಂಪಲ್, ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕ್ಯೂ, ಇದು ವ್ಯಾಲ್ಯೂ ಯೂನಿಟ್ ಪಾಸಿಟಿವ್ ಚಾರ್ಜ್ +1 ಅಂತ ಬರೀತೀನಿ, +1 ಅಂತ ಬರೀತೀನಿ. ಎಲ್ಲೇ ಬರೆದ್ರು ನಾನು ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ರೆ ಇನ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ +1 ಅಂತ ಬರೀತೀನಿ. ಟೆಸ್ಟ್ ಚಾರ್ಜಿಗೂ ಇನ್ನೊಂದು ಯಾವುದು ಸೋರ್ಸ್ ಚಾರ್ಜ್ ಅಂತ ಹೇಳಿದೆ. ಸೊ ಏನು ಡಿಫರೆನ್ಸ್ ಸರ್ ಅಂತ ಹೇಳಿದ್ರೆ, ಸೋರ್ಸ್ ಚಾರ್ಜ್ ಇದೆಯಲ್ಲ, ಸೋರ್ಸ್ ಚಾರ್ಜ್ ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದ ಚಾರ್ಜ್, ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್ ಸೆಲ್ಫ್. ಸೊ ಸೋರ್ಸ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸೋರ್ಸ್ ಚಾರ್ಜ್ ಯಾವುದೇ ಚಾರ್ಜ್ ಇರಲಿ ಅದು ತನ್ನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಏನ್ ಮಾಡುತ್ತೆ? ಎಮಿಟ್ ಮಾಡುತ್ತೆ. ಇದು ಪಾಸಿಟಿವ್ ಚಾರ್ಜ್ ಆಗಿದ್ರೆ ಅಥವಾ ನೆಗೆಟಿವ್ ಚಾರ್ಜ್ ಆಗಿದ್ರೆ ಟರ್ಮಿನೇಟ್ ಆಗುತ್ತೆ. ಬಟ್ ಟೆಸ್ಟ್ ಚಾರ್ಜ್ ಅಂದ್ರೆ ಏನ್ ಗೊತ್ತಾ, ನಾವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಚಾರ್ಜ್ ಬೇಕು ನಮಗೆ. ಈ ಚಾರ್ಜ್ ಯಾವುದೇ ರೀತಿಯ ಫೀಲ್ಡ್ ಲೈನ್ಸ್ ನ ಕ್ರಿಯೇಟ್ ಮಾಡೋದಿಲ್ಲ. ಗೊತ್ತಾಗ್ತಿದ್ಯಾ? ಸೊ ನಾವೇನಂತ ಅನ್ಕೊಂಡಿದೀವಿ, ಈ ಚಾರ್ಜ್ ಟೆಸ್ಟ್ ಚಾರ್ಜ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಚಾರ್ಜ್, ಇಟ್ ಈಸ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತಾ ಇದ್ದೀನಿ. ಯೂನಿಟ್ ಪಾಸಿಟಿವ್ ಚಾರ್ಜ್, ಟೆಸ್ಟ್ ಚಾರ್ಜ್ ಡಸ್ ನಾಟ್ ಕ್ರಿಯೇಟ್ ಎನಿ ಫೀಲ್ಡ್ ಲೈನ್ಸ್. ಜಸ್ಟ್ ಯಾವ್ದಾದ್ರು ಫೀಲ್ಡ್ ಇದೆ ಅಲ್ಲಿ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಟೆಸ್ಟ್ ಚಾರ್ಜ್ ಯಾವುದೇ ರೀತಿಯ ಫೀಲ್ಡ್ ಲೈನ್ಸ್ ನ ಕ್ರಿಯೇಟ್ ಮಾಡಲ್ಲ, ಯಾವ್ದಾದ್ರು ಫೀಲ್ಡ್ ಅಲ್ಲಿ ಇದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಷ್ಟೇ ಡಿಫರೆನ್ಸ್. ಸೋರ್ಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಏನ್ ಮಾಡುತ್ತೆ? ಕ್ರಿಯೇಟ್ ಮಾಡುತ್ತೆ. ಟೆಸ್ಟ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಾ ಮಕ್ಕಳ? ಸೊ ನಾನು ಎಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ನೀವು ಯೂನಿಟ್ ಪಾಸಿಟಿವ್ ಚಾರ್ಜ್ ಟೆಸ್ಟ್ ಚಾರ್ಜ್ ತಗೊಂಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಮಕ್ಕಳ, ಇವಾಗ ನಮಗೆ ಗೊತ್ತು ನೋಡಿ ಇಲ್ಲಿ, ಓಕೆ ಬರೆಯೋಣ ಇಲ್ಲೇನೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರೆ ಏನಪ್ಪಾ ಹಾಗಾದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಬರ್ದೆ. ಫೋರ್ಸ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್ ನಾನು ಕ್ಯೂ ಅಂತ ಬರ್ದಿದ್ದೀನಿ. ನೋಡಿ ಮಕ್ಕಳ, ಇಲ್ಲಿ E is equals to F by Q. ಹಾಗಾದ್ರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದೆಮ್? ಎಲೆಕ್ಟ್ರಿಕ್ ಫೋರ್ಸ್ ಅಂತ ಹೇಳಿದ್ರೆ F is equals to K, ಎರಡು ಚಾರ್ಜಸ್ ನಡುವೆ ಮೀಡಿಯಂ ಏರ್ ಇದೆ ಅಂತ ಅನ್ಕೊಳ್ಳಿ, ಏರ್ ಮೀಡಿಯಂ ಇದೆ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೋರ್ಸ್ ಬಿಟ್ವೀನ್ ದೆಮ್? F is equals to K Q1 ಅಂತ ಹೇಳಿದ್ರೆ ಕ್ಯಾಪಿಟಲ್ Q, Q2 ಅಂತ ಹೇಳಿದ್ರೆ ಸ್ಮಾಲ್ q ಡಿವೈಡೆಡ್ ಬೈ R² ಹೋಲ್ ಡಿವೈಡೆಡ್ ಬೈ Q. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? ಸೊ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, F is equals to K Q by R², ಫೋರ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್ ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ is equals to ಏನಂತ ಬರೀಬಹುದು? ಎಲೆಕ್ಟ್ರಿಕ್ ಫೀಲ್ಡ್ is equals to electric field is equals to K by R² into Q by 1. ನ್ಯೂಮರೇಟರ್ ಹೋದ್ರೆ 1 by Q ರೆಸಿಪ್ರೋಕಲ್ ಆಗುತ್ತೆ. Then Q cancel. Electric field strength at a point due to this source charge is KQ by R². ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ದಿಸ್ ಚಾರ್ಜ್ ಅಂತ ಹೇಳಿದ್ರೆ ಸಿಂಪಲ್ ಕೂಲಂಬ್ಸ್ ಲಾ ಹೆಂಗ್ ನೆನ್ಪಿಟ್ಕೊಳ್ತಿರೋ ಹಂಗೇನೆ. ಕೂಲಂಬ್ಸ್ ಲಾ ಏನ್ ಹೇಳುತ್ತೆ? F is equals to K Q1 Q2 by R². ಹೌದಾ? ಇಲ್ಲೂ ಅಷ್ಟೇನೆ, E is equals to K Q1 ಜಾಗದಲ್ಲಿ ನೋಡಿ ಈ ಚಾರ್ಜ್ Q1, Q2 ಜಾಗದಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ನೆನ್ಪಿಟ್ಕೊಳ್ಳಿ. ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ +1 K Q into 1 by R² ಅಂತ ನೆನ್ಪಿಟ್ಕೋಬಹುದು. ಸೊ ಇದು ಹೇಗ್ ಬಂತು ಗೊತ್ತಾಯ್ತಾ? ನೀವು ಯಾವುದೇ ನ್ಯೂಮರಿಕಲ್ ಮಾಡುವಾಗ ನೀವು Q2 ಜಾಗದಲ್ಲಿ ಏನ್ ಬರುತ್ತೆ? ಯೂನಿಟ್ ಪಾಸಿಟಿವ್ ಚಾರ್ಜ್ ಅಷ್ಟೇನೆ. ಸೊ E is equals to KQ by R² ಅಂತ ಬರೀಬಹುದು. ಅರ್ಥ ಆಯ್ತಾ ಮಕ್ಕಳು? ಹಾಗಾದ್ರೆ ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್
at a point in an electric field is the force experienced per unit positive charge at that point. Then electric field is vector quantity ಅಂತ ಗೊತ್ತು ನಮಗೆ. ಹಾಗಾದ್ರೆ ವೆಕ್ಟಾರ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು? ಹಾಗಾದ್ರೆ ವೆಕ್ಟಾರ್ ಫಾರ್ಮ್ ವೆಕ್ಟಾರ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀವಿ ನೋಡಿ ಮಕ್ಕಳೇ, ಇಲ್ಲಿ ವೆಕ್ಟಾರ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ E is equals to KQ by R square into R cap. ಬರಿಬಹುದಾ? Here R cap is unit vector. R cap is unit vector in the direction of electric field. ನೋಡಿ ಇಲ್ಲಿ R cap is unit vector. ನಾವು R cap ನ ಬೇಕಾದ್ರೆ ವೆಕ್ಟರ್ R divided by magnitude of R ಅಂತ ಬರಿಬಹುದು. Then equation ಏನಾಗುತ್ತೆ? electric field is equals to KQ by R square into vector R by magnitude of R. ಹಾಗಾದ್ರೆ ವೆಕ್ಟರ್ E is equals to KQ by R cube into vector R. This is also vector form of electric field. ನೋಡಿ ವೆಕ್ಟರ್ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದ್ರೆ ಜಸ್ಟ್ ಇಷ್ಟು ಬರೆದ್ರೆ ಸಾಕು. ವೆಕ್ಟರ್ ಈಸ್ ಈಕ್ವಲ್ಸ್ ಟು KQ by R square into R cap. ಅಥವಾ MCQs ನಲ್ಲಿ ಕೇಳಿದಾಗ ದಿಸ್ ಈಸ್ ಆಲ್ಸೋ ದ ವೆಕ್ಟರ್ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಟು ನೆಗೆಟಿವ್ ಚಾರ್ಜ್. ಇಷ್ಟು ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಯ್ತಾ? ರಬ್ ಮಾಡ್ಲಾಗಾದ್ರೆ ಓಕೆ. ನೆಕ್ಸ್ಟ್ ಮಕ್ಕಳ, ನೆಕ್ಸ್ಟ್ write down heading electric force discuss ಮಾಡುವಾಗ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ಅಂತ ಡಿಸ್ಕಸ್ ಮಾಡಿದ್ವು. ನೆನಪಿದ್ಯಾ? ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ಏನಂತ ಹೇಳಿದ್ರೆ ಸೇಮ್ ಪಾಯಿಂಟ್ ಅಲ್ಲಿ 2 or more forces acts at same point. We call it as superposition. ಅಂದ್ರೆ ಒಂದು ಫೋರ್ಸ್ ಮೇಲೆ ಸೇಮ್ ಪಾಯಿಂಟ್ ಅಲ್ಲಿ ಮೋರ್ ದ್ಯಾನ್ ಒನ್ ಫೋರ್ಸಸ್ ಆಕ್ಟ್ ಆಗ್ತಾ ಇತ್ತು. ಸೊ ಅದನ್ನ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಆಫ್ ಫೋರ್ಸಸ್ ಅಂತ ಬರ್ದಿದ್ದು. ನೆನಪಿದ್ಯಾ? ಸೊ ಅದೇ ತರ ಇಲ್ಲಿ ನೋಡಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಏನು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ superposition of electric fields due to number of point charges. Okay. ಡಿಸ್ಕಸ್ ಮಾಡೋಣ ಮಕ್ಕಳು. ಅದಕ್ಕಿಂತ ಮುಂಚೆ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. Q ಅನ್ನೋದು ಒಂದು ಚಾರ್ಜ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ R? ಹೆಂಗ್ ಫೈಂಡ್ ಮಾಡ್ತಾರೆ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಟೆಸ್ಟ್ ಚಾರ್ಜ್ ತಗೊಳ್ಳಿ ಅಷ್ಟೇ. ಈ ಪಾಯಿಂಟ್ ಅಲ್ಲಿ ತಾನೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಇಸ್ ವಾಟ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P? ಏನ್ ತಗೋಬೇಕು? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಒಂದು ಟೆಸ್ಟ್ ಚಾರ್ಜ್ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಪಾಸಿಟಿವ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಚಾರ್ಜ್. ಓಕೆ, ಈಗ ಅಬ್ಸರ್ವ್ ಮಾಡಿ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ರಿಪಲ್ಷನ್ ಡೈರೆಕ್ಷನ್ ಸಿಗ್ತಾ? electric field due to this charge, like charges repel each other. Then what is the electric field at point P? KQ divided by R square. K Q1 ಅಂತ ಹೇಳಿದ್ರೆ Q, Q2 ಅಂತ ಹೇಳಿದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್. ಗೊತ್ತಾಗ್ತಿದ್ಯಾ? ಕೂಲಂಬ್ಸ್ ಲಾ ಸೇಮ್, F is equals to K Q1 Q2 by R square. ಬಟ್ ಇಲ್ಲಿ Q2 ಅನ್ನೋದು ಟೆಸ್ಟ್ ಚಾರ್ಜ್ ಅಷ್ಟೇ. KQ by R square. ಮಕ್ಕ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಸೋರ್ಸ್ ಚಾರ್ಜ್ ಇಂದ ದೂರ ಹೋಗ್ತಾ ಹೋದ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಅಂಡ್ ವೆನ್ R tends to infinity ಏನಂತ ಹೇಳ್ಬೋದು? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಅಂತ ಹೇಳ್ಬೋದಾ? ನೋಡಿ ಡಿನಾಮಿನೇಟರ್ R tends to infinity. When R tends to infinity, electric field strength is 0. Anything by infinity 0 ಬರಿಬಹುದಾ? When R tends to infinity, electric field is 0. Okay ಮಕ್ಕಳು, ಹಾಗಾದ್ರೆ when R tends to 0, what is the electric field? When R tends to 0, ನೋಡಿ R tends to 0 ಅಂತ ಹೇಳಿದ್ರೆ at its own location ಅಂತ ಹೇಳಿ. ನೋಡಿ own location ನೋಡಿ ಕೇಳಿದರೆ when R tends to 0 at its own location, what is the electric field? Electric field is equals to infinity na. ನೋಡಿ ಇಲ್ಲಿ anything by 0
ಎನಿಥಿಂಗ್ ಬೈ ಝೀರೋ, ಆರ್ ಟೆನ್ಸ್ ಟು ಝೀರೋ ಅಂತ ಹೇಳಿದ್ರೆ ಎನಿಥಿಂಗ್ ಬೈ ಝೀರೋ ಇನ್ಫಿನಿಟಿ. ಬಟ್ ನೋಡಿ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಂದ್ರೆ ವೆನ್ ಆರ್ ಟೆನ್ಸ್ ಟು ಝೀರೋ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಇನ್ಫಿನಿಟಿ. ಅದನ್ನೇನಂತ ಹೇಳ್ಬೋದು, ಅನ್ಡಿಫೈನ್ಡ್. ನೆನ್ಪಿಟ್ಕೊಳ್ಳಿ ಮಕ್ಕಳ, ಅಟ್ its own location, electric field is undefined. ಏನಕ್ಕೆ ಸಾರ್, ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಅಟ್ ಇಟ್ಸ್ ಓನ್ ಲೊಕೇಶನ್ ಚಾರ್ಜ್ ಡಸ್ ನಾಟ್ ಆಕ್ಟ್ಸ್ ಫೋರ್ಸ್ ಆನ್ ಇಟ್ಸ್ ಓನ್ ಅಂತ ಹೇಳಿದ್ದೆ, ನೆನಪಿದ್ಯಾ? ಚಾರ್ಜ್ ಡಸ್ ನಾಟ್ ಆಕ್ಟ್ಸ್ ಫೋರ್ಸ್ ಆನ್ ಇಟ್ಸ್ ಓನ್ ಅಂತ ಹೇಳಿದ್ದೆ, ನೆನಪಿದ್ಯಾ ಮಕ್ಕಳ? ಹಾಗಾದ್ರೆ ಸೊ ಆದ್ರಿಂದ ಚಾರ್ಜು ತನ್ನ ಮೇಲೇನೆ ತನ್ನ ಫೋರ್ಸ್ ಅನ್ನ ಆಕ್ಟ್ ಮಾಡಲ್ಲ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಇಟ್ಸ್ ಓನ್ ಲೊಕೇಶನ್ ಈಸ್ ಅನ್ಡಿಫೈನ್ಡ್. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ನಿಯರರ್ ದ ಚಾರ್ಜ್. ಎಲ್ಲಿ? ನಿಯರರ್ ದ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಅಟ್ ಇಟ್ಸ್ ಓನ್ ಲೊಕೇಶನ್ ಅಂತ ಹೇಳ್ಬಾರ್ದು. ಸೊ ಇಲ್ಲೊಂದು ಗ್ರಾಫ್ ಡ್ರಾ ಮಾಡ್ತೀನಿ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಆರ್. ವೆನ್ ಆರ್ ಟೆನ್ಸ್ ಟು ಇನ್ಫಿನಿಟಿ, electric field is 0. E proportional to 1 by r square. Electric field also obeys inverse square law. E proportional to 1 by r square. ಅರ್ಥ ಆಯ್ತಾ? ಗೊತ್ತಾಯ್ತಾ? ಸೊ ಅಟ್ ಇಟ್ಸ್ ಓನ್ ಲೊಕೇಶನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅನ್ಡಿಫೈನ್ಡ್ ಅಂತ ಹೇಳ್ಬೇಕು. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ನಿಯರ್ ದ ಚಾರ್ಜ್ ಮ್ಯಾಕ್ಸಿಮಮ್ ಇರುತ್ತೆ. ಚಾರ್ಜ್ ಇಂದ ದೂರ ಹೋಗ್ತಾ ಹೋದ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಟರ್ಮಿನೇಟ್ ಇನ್ ಫ್ರೀ ಸ್ಪೇಸ್, ದೇ ಎಕ್ಸ್ಟೆಂಡ್ಸ್ ಅಪ್ ಟು ಇನ್ಫಿನಿಟಿ ಅಂತ ಬರ್ತಿದ್ದೀನಿ. ರಬ್ ಮಾಡ್ಲಾ ಮಕ್ಕಳ? ಓಕೆ. Okay, now we discuss principle of superposition of electric fields due to number of point charges. Very small concept. Nodi makla illi state and explain principle of superposition of electric fields due to number of point charges. Let us consider first statement barad bidla. Statement enu same alle ಏನು ಹೇಳಿದ್ರು ಅದೇ ತರ. The net electric field ಅಥವಾ the resultant electric field at a point due to number of point charges is equals to the vector sum of. ಏನಕ್ಕೆ ವೆಕ್ಟರ್ ಸಮ್ ಬರ್ತಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟರ್ ಕ್ವಾಂಟಿಟಿ. The vector sum of all the electric fields due to number of point charges. ಗೊತ್ತಾಯ್ತಾ ಮಕ್ಕಳ? ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ n ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ q1 q2 q3 and so on up to n ನಂಬರ್ ಆಫ್ ಚಾರ್ಜಸ್ ಇದೆ. q1 ಇಂದ ಈ ಪಾಯಿಂಟ್ p ನೋಡಿ, ಪಾಯಿಂಟ್ p ಅಂತ ಮಾರ್ಕ್ ಮಾಡ್ತಾ ಇದೀನಲ್ಲ, q1 ಇಂದ ಪಾಯಿಂಟ್ p ಗಿರೋ ಡಿಸ್ಟೆನ್ಸ್ r1, q2 ಇಂದ ಪಾಯಿಂಟ್ p ಗಿರೋ ಡಿಸ್ಟೆನ್ಸ್ r2, q3 ಇಂದ ಪಾಯಿಂಟ್ p ಗಿರೋ ಡಿಸ್ಟೆನ್ಸ್ r3, Qn ಇಂದ nth ಚಾರ್ಜ್ ಇಂದ ಪಾಯಿಂಟ್ p ಗಿರೋ ಡಿಸ್ಟೆನ್ಸ್ Rn ಅಂತ ಬರೀತಾ ಇದ್ದೀನಿ. ಸೊ ಹಾಗಾದರೆ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ at point P, electric field at point P due to Q1 is ಏನಂತ ಬರೀಬಹುದು? E1 is equals to K Q1 divided by R1 square into R1 cap. ಬರಿಬಹುದಾ? Similarly, electric field at point P due to Q2 is E2 vector is equals to K Q2 by R2 square into R2 cap. ಬರಿಬಹುದಾ ಮಕ್ಕಳ? ಗೊತ್ತಾಗ್ತಿದ್ಯಾ? Okay, next same electric field at point P due to
Qn, nth charge is En vector is equals to KQN by Rn square into Rn cap. ಬರಿಬೋದಾ ಮಕ್ಕಳ? ಸೊ ಹಾಗಾದ್ರೆ ಫ್ರಮ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ at point P due to number of point charges is equals to the vector sum of electric field due to number of point charges. So ಹಾಗಾದ್ರೆ resultant electric field at point P is equals to vector sum of all the point charges, vector sum of all the electric fields due to n number of point charges. ಏನಂತ ಬರಿಬಹುದು ಮಕ್ಕಳ? ಹಾಗಾದ್ರೆ resultant electric field at point P is vector E1 ಅಂತ ಹೇಳಿದ್ರೆ KQ1 divided by R1 square into R1 cap plus and plus KQ2 divided by R2 square into R2 cap plus so on plus KQN by Rn square into Rn cap. ಮಕ್ಕಳ here ಯಾವ ಮೀಡಿಯಂ ಈಸ್ ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ಅನ್ಕೊಳ್ಳಿ. ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ಹೇಳಿದ್ರೆ ಕೆ ವ್ಯಾಲ್ಯೂ 1/4πε0. ನೋಡಿ ಕೆ ನ ಕಾಮನ್ ತೆಗಿಬಹುದಾ? ಕೆ ಕಾಮನ್ ತೆಗೆದ್ರೆ ಉಳಿದಿದ್ದೇನು? Q1 by R1 square R1 cap plus Q2 divided by R2 square into R2 cap plus so on plus Qn by Rn square into Rn cap. ಗೊತ್ತಾಯ್ತಾ ಮಕ್ಕಳ ಬರ್ದಿದ್ದು? ಹಾಗಾದ್ರೆ ನೋಡಿ ಇಲ್ಲೇನು K ಕಾಮನ್ ತೆಗೆದೆ ಅಷ್ಟೇನೆ. K ಅಂತ ಹೇಳಿದ್ರೆ ಏನಪ್ಪಾ? ಏರ್ ಅಥವಾ ಫ್ರೀ ಸ್ಪೇಸ್ ಇರೋದ್ರಿಂದ ಮೀಡಿಯಂ K 1/4πε0 ಅಂತ ಬರೀತೀನಿ. Q1 by R1 square into R1 cap. ಸೊ ಏನಂತ ಬರೀಬಹುದು ಮಕ್ಕಳ? ಸಮ್ ಆಫ್ I is equals to 1 to n Qi divided by Ri square into Ri cap. ಬರಿಬಹುದಾ ಮಕ್ಕಳ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ at point P due to n number of point charges is equals to vector sum of all the fields due to n number of point charges. ಕರೆಕ್ಟ್ ಇದೆಯಾ? ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತಾ? ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಸೇಮ್ ಫೋರ್ಸ್ ಕಲಿತ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸ್ ಕಲಿತ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸಿ. ನೋಡಿ ಮಕ್ಕಳ, ನಿಮ್ಗೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಕಾನ್ಸೆಪ್ಟ್ ನ ಮೇಲೆ ಮಾಡಲಾ ತುಂಬಾ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿಸಿದ್ದೀನಿ, ಹೌದಾ? ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ನ ಮೇಲೆ ತುಂಬಾ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿಸಿದ್ದೀನಿ. ರೀಸನ್ ಏನು ಅಂತ ಹೇಳಿದ್ರೆ ಅಗೇನ್ ರಿಪೀಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ನ ಮೇಲೆ ನ್ಯೂಮರಿಕಲ್ಸ್ ನ ಕಡಿಮೆ ಮಾಡಿಸ್ತೀನಿ, ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೋರ್ಸ್ ಯಾರ್ಯಾರು ವಿಡಿಯೋಸ್ನ ನೋಡಿಲ್ಲ, ಫಸ್ಟ್ ಎಲೆಕ್ಟ್ರಿಕ್ ಫೋರ್ಸ್ ಬಗ್ಗೆ ನೀಟಾಗಿ ತಿಳ್ಕೊಳ್ಳಿ. ಅದಾದ ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನೋಡಿ, ಆಗ ತುಂಬಾ ಈಸಿ ಅನ್ಸತ್ತೆ. ಓಕೆ ಮಕ್ಕಳ, ಸಮ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಈಸ್ let us consider 2 point charges plus 1 coulomb and plus 2 coulomb are separated by distance 2 centimeter in air ಅಥವಾ free space. Then find the electric field at point P. exact mid ಅಲ್ಲಿ, ಈ ಚಾರ್ಜ್ ಇಂದ ಎಕ್ಸಾಕ್ಟ್ ಮಿಡ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಫೈಂಡ್ ಮಾಡಬೇಕು. ಓಕೆ ಮಕ್ಕಳ, ಹೇಗೆ ಸಾಲ್ವ್ ಮಾಡೋದು? ಓಕೆ, ನೋಡ್ತಾ ಹೋಗಿ ಫಾಸ್ಟ್. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಹಾಗೆ ನಿಂತ್ಕೊಳ್ಳೋದಲ್ಲ, ಇಲ್ಲಿ ಏನ್ ಇಟ್ಕೊಂಡು ನಿಂತ್ಕೋಬೇಕು? ಯೂನಿಟ್ ಪಾಸಿಟಿವ್ ಚಾರ್ಜ್. ನೋಡಿ ಮಕ್ಕಳ, ಇಲ್ಲಿ 2 ಪಾಯಿಂಟ್ ಚಾರ್ಜಸ್ ಕೊಟ್ಟಿದ್ದಾರೆ. 2 ಪಾಯಿಂಟ್ ಚಾರ್ಜಸ್ ಯಾವ್ಯಾವುದು? ಪ್ಲಸ್ 1 ಕೂಲಂಬ್ ಪ್ಲಸ್ 2, ಓಕೆ, ಪ್ಲಸ್ 1 ಮೈಕ್ರೋ ಕೂಲಂಬ್ ಅಂತ ಮಾಡ್ಕೊಳ್ಳಿ. ಪ್ಲಸ್ 2 ಮೈಕ್ರೋ ಕೂಲಂಬ್. ಕೂಲಂಬ್ ಈಸ್ ಲಾರ್ಜ್ ಯೂನಿಟ್. ಮೈಕ್ರೋ ಕೂಲಂಬ್ ಅಥವಾ ನ್ಯಾನೋ ಕೂಲಂಬ್ ಅಲ್ಲೇ ಜಾಸ್ತಿ ನ್ಯೂಮರಿಕಲ್ಸ್ ಇರುತ್ತೆ. ಓಕೆ, ನೋಡಿ ಮಕ್ಕಳ, 2 point charges 1 microcoulomb 2 microcoulomb are separated by the distance 2 centimeter ಅಂತ ಇದೆ. ನಮ್ಗೆ ಎಲ್ಲಿ ಫೈಂಡ್ ಔಟ್ ಮಾಡಿ ಕೇಳಿದ್ದಾರೆ ಎಲೆಕ್ಟ್ರಿಕ್ ಫೀಲ್ಡ್ ನ? ಪಾಯಿಂಟ್ P is exact mid ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ ಅಂತ ಹೇಳ್ಬೋದಾ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರ ಮಕ್ಕಳ, ಅಲ್ಲಿ ಹೋಗಿ ನಿಂತಿದೀವಿ ಅಂತ ಅನ್ಕೊಳ್ಳಿ. ಪ್ಲಸ್ 1 ಯೂನಿಟ್ ಪಾಸಿಟಿವ್ ಚಾರ್ಜ್ ನ ಅಲ್ಲಿ ಪ್ಲೇಸ್ ಮಾಡಿ ನೀವು ನಿಂತಿದ್ದೀರಾ ಅಂತ ಫೀಲ್ ಮಾಡಿ. ನೋಡಿ ಮಕ್ಕಳ, ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಓಕೆ ಒಂದೇ ಸೆಕೆಂಡ್ ನೋಡಿ, ಇಲ್ಲಿ ಒಂದು ಸೋರ್ಸ್ ಚಾರ್ಜ್ ಇದೆ. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್? E is equals to KQ by R square. ನೋಡಿ, ದಿಸ್ ಎಕ್ಸ್ಪ್ರೆಷನ್ ಇಸ್ ವ್ಯಾಲಿಡ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ನೆನ್ಪಿಟ್ಕೊಳ್ಳಿ,
ಪಾಯಿಂಟ್ ಚಾರ್ಜಸ್ ಇದ್ರೆ ಅಷ್ಟೇನೆ ಈ ಈಕ್ವೇಶನ್ ಇದು. ಎಕ್ಸ್ಟೆಂಡೆಡ್ ಚಾರ್ಜ್ ಬರೆಯಕ್ ಬರಲ್ಲ. ಪಾಯಿಂಟ್ ಚಾರ್ಜ್ ಇದೆ ಅಟ್ ಎ ಡಿಸ್ಟೆನ್ಸ್ ಆರ್, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಅಂತ ಕೇಳಿದ್ರೆ KQ/R². ಸೇಮ್ ಇಲ್ಲಿ ನೋಡ್ತಾ ಹೋಗಿ ಫಾಸ್ಟ್. ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಅಂತ ಹೇಳಿದ್ರೆ ಏನ್ ಮಾಡಿದ್ವು? ಟೆಸ್ಟ್ ಚಾರ್ಜ್ ಅಲ್ಲಿ ತಗೊಂಬಂದು ಇಟ್ಟಿದ್ದಾರೆ. ಟೆಸ್ಟ್ ಚಾರ್ಜ್ ಅಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ +1 ಮೈಕ್ರೋಕೂಲಮ್, ಇದು +1. ದೆನ್ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ಡೈರೆಕ್ಷನ್ ನೋಡಿ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಸಿಗ್ತಾ E1 ವೆಕ್ಟಾರ್. electric field due to first charge, second charge. Now what is the electric field at point P due to second charge? Again stand there. Like charges, idu positive, like charges repel each other. Electric field direction sikta E1 E2 same ಅಲ್ಲಿ ಯಾವ ತರ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ರು ಅದೇ ತರ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮಕ್ಕಳಾಗಾದ್ರೆ E1 is equals to direction. ಓಕೆ, E1 ರೈಟ್ ಸೈಡ್ ಇದೆ. ರೈಟ್ ಸೈಡ್ ಅಂತ ಹೇಳಿದ್ರೆ ಓಕೆ, ಎರಡರ ನಡುವೆ ಆಂಗಲ್ ತಗೋಣ. ಓಕೆ, ಆಂಗಲ್ ಎಷ್ಟಿದೆಯಪ್ಪ E1 ಮತ್ತೆ E2 ನಡುವೆ? θ is equals to 180 ಡಿಗ್ರಿ ಇದೆ. ಹಾಗಾದ್ರೆ E1 ಅಂತ ಹೇಳಿದ್ರೆ E1 is equals to Q1 ಅಂತ ಹೇಳಿದ್ರೆ KQ into Q ಅಂತ ಹೇಳಿದ್ರೆ 1 ಮೈಕ್ರೋಕೂಲಮ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್. ಬರ್ದಿದ್ ಗೊತ್ತಾಯ್ತಾ ಮಕ್ಕಳ? E1 ಬರ್ದಿದ್ ಗೊತ್ತಾಯ್ತಾ? ಓಕೆ, ಹಾಗಾದ್ರೆ E1 ಅಂತ ಹೇಳಿದ್ರೆ K ಅಂತ ಹೇಳಿದ್ರೆ ಏರ್ ಅಥವಾ ಫ್ರೀ ಸ್ಪೇಸ್ ಇರೋದ್ರಿಂದ K ವ್ಯಾಲ್ಯೂ 9 into 10 power 9 into 1 into 10 power minus 6 divided by 1 centimeter ಅಂದ್ರೆ 1 into 10 power minus 2 whole square. ಬರಿಬಹುದು ಮಕ್ಕಳ? ಸೊ ಹಾಗಾದ್ರೆ E1 is equals to 9 into 10 power 9 into 10 power minus 6 divided by 10 power minus 4. 2 2s are 4 minus 4. 10 power minus 4 ನ್ಯೂಮರೇಟರ್ ಹೋದ್ರೆ plus 4, 9 plus 4 13. ಸೊ 9 into 10 power 13 minus 6. 13ರಲ್ಲಿ 6 ಹೋದ್ರೆ 13ರಲ್ಲಿ E1 is equals to 9 into 10 power 7 Newton per coulomb ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. E1 ಸಿಕ್ತಾ? ಸೊ ಮಕ್ಕಳು ಅದೇ ತರ E2 ಫೈಂಡ್ ಔಟ್ ಮಾಡ್ತೀರಾ? E2 is equals to K ಅಂತ ಹೇಳಿದ್ರೆ ಓಕೆ ಬರೆಯೋಣ. K into Q ಅಂತ ಹೇಳಿದ್ರೆ 2 into 10 power minus 6 divided by R square 1 centimeter square. ನೋಡಿ ಮಕ್ಕಳ, ಇವಾಗ E2 ಅಂತ ಹೇಳಿದ್ರೆ K ಅಂತ ಹೇಳಿದ್ರೆ ಏರ್ ಅಥವಾ ಫ್ರೀ ಸ್ಪೇಸ್ ಆಗಿರೋದ್ರಿಂದ 9 into 10 power 9 into 2 into 10 power minus 6 divided by 1 into 10 power minus 2 whole square. So E2 is equals to 9 2s are 18 into 10 power 9 minus 6. 9ರಲ್ಲಿ 6 ಹೋದ್ರೆ 3 divided by 10 power minus 4 ನ್ಯೂಮರೇಟರ್ ಹೋದ್ರೆ plus 4. ಸೊ ಹಾಗಾದ್ರೆ E2 is equals to 18 into 10 power 3 plus 4 ಅಂತ ಹೇಳಿದ್ರೆ 18 into 10 power 7 ನ್ಯೂಟನ್ per coulomb. ಸೊ E2 ಸಿಕ್ತು, E1 ಸಿಕ್ತು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, E1 ಇದೆ, E2 ಇದೆ, ಎರಡು ಕೂಡ ವೆಕ್ಟಾರ್ ಕ್ವಾಂಟಿಟಿ. 2 ವೆಕ್ಟಾರ್ ಇದೆ, ಎರಡರ ನಡುವೆ ಆಂಗಲ್ 180 ಡಿಗ್ರಿ ಇದೆ. ದೆನ್ we use parallelogram law of vector addition. Net electric field is equals to under root of E1 square plus E2 square plus 2E1 E2 cos theta. Here 180 cos 180 minus 1. So ಹಾಗಾದ್ರೆ under root E1 square plus E2 square minus 2E1 E2 ಏನಕ್ಕೆ? cos odd number into pi minus 1. ಸೊ ಹಾಗಾದ್ರೆ ಮಕ್ಕಳ ಇದನ್ನ under root E1 minus E2 whole square ಅಂತ ಬರಿಬಹುದಾ? square root cancel. And what is the net electric field? Net electric field at point P is ಬರಿಬಹುದಾ ಮಕ್ಕಳ ಇಲ್ಲಿ? What is the net electric field? E1 minus E2. E1 is equals to E2 ಇದೆಯಾ? ಇಲ್ಲ. E1 minus E2 ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಜಾಸ್ತಿ ಮ್ಯಾಗ್ನಿಟ್ಯೂಡ್ ಇದೆ? E2 minus E1 ಅಂತ ಬರೆಯೋಣ. ಓಕೆ, E2 minus E1 E2 minus E1 ಅಂತ ಹೇಳಿದ್ರೆ ಎಷ್ಟು? E net is equals to ಓಕೆ ಮ್ಯಾಗ್ನಿಟ್ಯೂಡ್ E1 minus E2 ಅಂತಾನೆ ಬರೆಯೋಣ. ಓಕೆ, E1 minus E2 ಅಂತ ಹೇಳಿದ್ರೆ ಮೈನಸ್ ಬರುತ್ತೆ ಅಷ್ಟೇ. ಅಂದ್ರೆ ನೋಡಿ, ರಿಪಲ್ಷನ್ ಜಾಸ್ತಿ ಇದೆ. E1 minus E2 ಅಂತ ಹೇಳಿದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಸೈಡ್ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಈ ಸೈಡ್ ಸಿಗುತ್ತೆ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ E net is equals to ಮೈನಸ್ ಬರುತ್ತೆ ನಮಗೆ. ಮೈನಸ್ ಎಷ್ಟು? E1 ಎಷ್ಟಿದೆಯಪ್ಪ? 9 into 10 power 7 minus 18 into 10 power 7. ಸೊ ಏನಂತ ಬರೀಬಹುದು? ಮೈನಸ್ 10 power 7
10 power 7 ಕಾಮನ್ ತೆಗೆದ್ರೆ 9 minus 18. 9 minus 18 minus 9 into 10 power 7 Newton per Coulomb. Net electric field. Resultant electric field direction is left side. ಅಂದ್ರೆ E2 ಡೈರೆಕ್ಷನ್ ಅಲ್ಲೇ ಇದೆ. ಗೊತ್ತಾಗ್ತಿದ್ಯಾ ಮಕ್ಕಳ? E2 ಡೈರೆಕ್ಷನ್ ಅಲ್ಲೇ ಇದೆ. ಅರ್ಥ ಆಯ್ತಾ? ನ್ಯೂಮರಿಕಲ್ಸ್ ಆನ್ ಎಲೆಕ್ಟ್ರಿಕ್ principle of superposition of electric field. Fast. Numericals. Next numerical. Rub madla. Yes. Next, write down numericals on principle of superposition of electric fields. Electric field source charge andre electric field lines na create ಮಾಡುತ್ತೆ. Test charge andre it experiences electric field. It does not create any field lines. ನೆನ್ಪಿಟ್ಕೊಳ್ಳಿ ಮಕ್ಕಳ, ವೆರಿ ವೆರಿ ಇಂಪಾರ್ಟೆಂಟ್. ಸೋರ್ಸ್ ಚಾರ್ಜ್ ಕ್ರಿಯೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಟೆಸ್ಟ್ ಚಾರ್ಜ್ ಟೆಸ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂತ ಚಾರ್ಜ್, ಅದು ಅಲ್ಲಿ ಫೀಲ್ಡ್ ಇದೆಯೋ ಇಲ್ವೋ ಅಂತ ಇದೆ, ಅದಕ್ಕೆ ಟೆಸ್ಟ್ ಚಾರ್ಜ್ ಅಂತ ಕರೆಯೋದು ಅದನ್ನ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಮಕ್ಕಳ, ಇಲ್ಲಿ let us consider triangle, equilateral triangle. This is equilateral triangle ಅಂದ್ರೆ angle 60 60 60 2 point charges. Let us consider equilateral triangle of corners ABC. B ಮತ್ತೆ C ಕಾರ್ನರ್ ಅಲ್ಲಿ 2 point charges, same magnitude, but magnitude same ಇದೆ, but this is positive charge, this is negative charge. Then find the electric field at point A. ನೋಡಿ sides A ಅಂತ ಕೊಟ್ಟಿದ್ದಾರೆ. sides A ಅಂತ ಕೊಟ್ಟಿದ್ದಾರೆ. ಆಪ್ಷನ್ A KQ by A square, ಆಪ್ಷನ್ B 2KQ by A square, ಆಪ್ಷನ್ C √2 KQ by A square, ಆಪ್ಷನ್ D 1 KQ by 2A square. ಫಾಸ್ಟ್ ಮಕ್ಕಳ, ಸೇಮ್ ಫೋರ್ಸ್ ಮೇಲೆ, ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ಮೇಲೆ ಯಾರು ನ್ಯೂಮರಿಕಲ್ ಸಾಲ್ವ್ ಮಾಡಿದಿರೋ ಅವರಿಗೆ ತುಂಬಾ ಈಸಿ ಅಂತ ಅನ್ಸುತ್ತೆ. ಓಕೆ, ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ ಏನಪ್ಪಾ, ಈಕ್ವಿಲಾಟರಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಬರ್ಕೊಂಡೆ. ಇಲ್ಲಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಮೈನಸ್ ಕ್ಯೂ ಇದೆ. ದಿಸ್ ಇಸ್ ಎ ಕಾರ್ನರ್, ಬಿ ಕಾರ್ನರ್, ಸಿ. ನೋಡಿ ಮಕ್ಕಳ, ಇದು ನಾನು ಫಸ್ಟ್ ಚಾರ್ಜ್ ಅಂತ ತಗೊಳ್ತೀನಿ, ಇದು ಸೆಕೆಂಡ್ ಚಾರ್ಜ್ ಅಂತ ತಗೊಳ್ತಾ ಇದ್ದೀನಿ. ಹಾಗಾದ್ರೆ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರಪ್ಪ? ಕಾರ್ನರ್ ಎ ನಲ್ಲಿ. ನೋಡಿ ಈ ಪಾಯಿಂಟ್ ಅಲ್ಲಿ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೋ ಅಲ್ಲಿ ನಿಂತ್ಕೊಳ್ಳಿ, ಖಾಲಿ ಕೈಯಲ್ಲಿ ನಿಂತ್ಕೋಬೇಡಿ. ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ತಗೊಂಡೋಗಿ ನಿಂತ್ಕೊಳ್ಳಿ. ಸೊ ಈಗ ಇಲ್ಲಿದ್ದೀರಾ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್? ನೋಡಿ ಇಲ್ಲಿ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್, ಲೈಕ್ ಚಾರ್ಜ್ ರಿಪೆಲ್ ಈಚ್ ಅದರ್. ಗೊತ್ತಾಗ್ತಿದ್ಯಾ? ಡೈರೆಕ್ಷನ್ ಸಿಕ್ತು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ ಬರಿಬಹುದಾ? ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿ ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಗೊತ್ತಾಗ್ತಿದ್ಯಾ? ನೀವು ಇಲ್ಲಿದ್ದೀರಾ. ಅಟ್ರಾಕ್ಷನ್ ಟುವರ್ಡ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಹಾಗಾದ್ರೆ ಮಕ್ಕಳ ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ E1 and E2? ನೋಡಿ, ಟೋಟಲ್ 180 ಡಿಗ್ರಿ ಇದೆಯಾ? ಟೋಟಲ್ 180 ಡಿಗ್ರಿ ಇದೆಯಾ? ಸೊ ಇದೆಷ್ಟಿದೆ? 60 ಡಿಗ್ರಿ. ಸೊ ಹಾಗಾದ್ರೆ E1 ಮತ್ತೆ E2 ನಡುವೆ ಆಂಗಲ್ 120 ಡಿಗ್ರಿ ಇದೆಯಾ? ಗೊತ್ತಾಗ್ತಿದೆಯಾ ಮಕ್ಕಳ? ಸೊ ಇಲ್ಲಿ ನಾವು ಫಸ್ಟ್ E1 ಫೈಂಡ್ ಔಟ್ ಮಾಡೋಣ. E1 ಇಸ್ ಈಕ್ವಲ್ಸ್ ಟು ಏನಪ್ಪಾ? E1 ಇಸ್ ಈಕ್ವಲ್ಸ್ ಟು KQ ಡಿವೈಡೆಡ್ ಬೈ, ಮಕ್ಕಳ ಇನ್ ಕೇಸ್ ಮೀಡಿಯಂ ಏನೋ ಕೊಟ್ಟಿಲ್ಲ ಅಂದ್ರೆ ಡಿಫಾಲ್ಟ್ ಏರ್ ಅಥವಾ ಫ್ರೀ ಸ್ಪೇಸ್ ಅಂತ ತಗೋಬೇಕು. E1 ಇಸ್ ಈಕ್ವಲ್ಸ್ ಟು ಏನು? KQ ಬೈ ಡಿಸ್ಟೆನ್ಸ್ ಎಷ್ಟಿದೆ? A ಸ್ಕ್ವೇರ್. ಸಿಮಿಲರ್ಲಿ E2 ಇಸ್ ಈಕ್ವಲ್ಸ್ ಟು KQ, ಇಲ್ಲೂ ಅಷ್ಟೇನೆ. ನೋಡಿ, ಸೈನ್ ಕನ್ಸಿಡರ್ ಮಾಡಬಾರ್ದು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡುವಾಗ ಅಥವಾ ಫೋರ್ಸ್ ಫೈಂಡ್ ಔಟ್ ಮಾಡುವಾಗ. ಚಾರ್ಜಿನ ಸೈನ್ ತಗೊಳ್ತಾ ಇಲ್ಲ. KQ ಡಿವೈಡೆಡ್ ಬೈ, ನೋಡಿ Q1 Q2 by R square. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್. Q1 ಅಂದ್ರೆ Q, Q2 ಅಂತ ಹೇಳಿದ್ರಲ್ಲಪ್ಪ 1 ಟೆಸ್ಟ್ ಚಾರ್ಜ್ Q2 ಅಂತ ಹೇಳಿದ್ರೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, Q1 ಅಂತ ಹೇಳಿದ್ರೆ Q, Q2 ಅಂದ್ರೆ 1 ಅಂತ ಹೇಳಿ. ಓಕೆ, KQ by A square. Here observe ಮಾಡಿ, E1 is equals to E2 and theta is equals to 120 degree. Then what is the E net? E net is equals to E1. ನೆನ್ಪಿದ್ಯಾ? ಒಂದು ಟೇಬಲ್ ನೆನ್ಪಿಟ್ಕೊಳಕ್ ಹೇಳಿದ್ದೆ, ನೆನ್ಪಿಲ್ಲ ಅಂತ ಹೇಳಿದ್ರೆ ನೋಡ್ತಾ ಹೋಗಿ. What is the resultant electric field due to two electric field
ಟೂ ವೆಕ್ಟರ್ ಕ್ವಾಂಟಿಟಿ ಇದೆ, ರಿಸಲ್ಟೆಂಟ್ ವೆಕ್ಟರ್ ಬೇಕು ಅಂದ್ರೆ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಇ ನೆಟ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ e1 ಸ್ಕ್ವೇರ್ ಪ್ಲಸ್ e2 ಸ್ಕ್ವೇರ್ ಪ್ಲಸ್ 2e1 e2 cos theta. Here theta is 120 degree, cos 120 we know that cos 120 is equals to minus 1 by 2. E net is equals to under root e1 square plus e2 square minus 2 e1 e1 e2 cos 120 ಅಂದ್ರೆ minus 1 by 2, minus 1 by 2 minus ಇಲ್ಲೇ ಬರ್ತಿದ್ದೀನಿ. So 2 ones are 2 ones are here e1 is equals to e2, here e1 is equals to e2. So ಹಾಗಾಗಿ e2 square e1 into e2 ಅಂದ್ರೆ e2 square minus e2 square cancel ಅಲ್ಲ. ಹಾಗಾದ್ರೆ ಉಳಿದಿದ್ದೇನು e net is equals to under root e1 square. So square root cancel. So ಹಾಗಾದ್ರೆ what is the net electric field? E1. Then what is the net electric field? K E1 ಅಂತ ಹೇಳಿದ್ರೆ k cube by a square. ಗೊತ್ತಾಯ್ತಾ ಮಕ್ಕಳ? ಆಪ್ಷನ್ A is right answer. These are the numericals on principle of superposition of electric field. ಮಕ್ಕಳ ಫಾಸ್ಟ್ ಇನ್ನೊಂದು ನ್ಯೂಮರಿಕಲ್ ಕೊಡ್ತೀನಿ, ಹೋಮ್ವರ್ಕ್ ಸಾಲ್ವ್ ಮಾಡ್ತೀರಾ? ರಬ್ ಮಾಡ್ಲಾ ಮಕ್ಕಳ? ವೆರಿ ಸಿಮಿಲರ್ ಟು ಫೋರ್ಸ್ ಹೇಗೆ ಫೈಂಡ್ ಔಟ್ ಮಾಡಿದ್ರು ಅದೇ ತರನೇ ಫೀಲ್ಡ್ ಫೈಂಡ್ ಔಟ್ ಮಾಡೋದು. ಬಟ್ ಫೋರ್ಸ್ ಫೈಂಡ್ ಔಟ್ ಮಾಡುವಾಗ ಎರಡು ಚಾರ್ಜ್ ಇರ್ತಾ ಇತ್ತು, ಎಫ್ ಇಸ್ ಈಕ್ವಲ್ಸ್ ಟು ಕೆ q1 q2 by r ಸ್ಕ್ವೇರ್ ಅಂತ ಬರೀತಾ ಇದ್ರಿ. ಸೇಮ್ r ಇಸ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್, q1 q2 are 2 ಪಾಯಿಂಟ್ ಚಾರ್ಜಸ್. ಇಲ್ಲೂ ಅಷ್ಟೇನೆ, ಬಟ್ q2 ಜಾಗದಲ್ಲಿ 1 ಬರ್ತಾ ಇದೆ. ನೀವು ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ನಿಂತ್ಕೊಳ್ಳಿ, ಹೋಗಿ ಖಾಲಿ ಕೈಯಲ್ಲಿ ನಿಂತ್ಕೋಬೇಡಿ. ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಅಲ್ಲಿ ಅಂತ ಅನ್ಕೊಂಡು ನಿಂತಿದ್ದೀರಾ ಅಂತ ಫೀಲ್ ಮಾಡಿ. ಓಕೆ ಮಕ್ಕಳ, homework same question. Let us consider 3 point charges are placed at the corner of a square of side A ಅಂತ ಕೊಟ್ಟಿದ್ದಾರೆ. Then find the net electric field. ಕಾರ್ನರ್ A B C D ಅಂತ ಬರೀತಾ ಇದ್ದಾರೆ. ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಕಾರ್ನರ್ D ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ಅರ್ಥ ಆಯ್ತಾ ಮಕ್ಕಳ? ಸೊ ಹೇಗೆ ಸಾಲ್ವ್ ಮಾಡ್ತೀರಾ? ಫಾಸ್ಟ್ ಹಾಗೇನೆ ಹೇಳ್ತೀನಿ ನೋಡಿ. ಇಲ್ಲಿ ಕ್ವೆಶ್ಚನ್ ಗೊತ್ತಾಯ್ತಾ? 3 point charges Q identical charges Q are placed at 3 corners of a square. Find the electric field at point D ಅಂತ ಕೇಳಿದ್ದಾರೆ. ಹೆಂಗ್ ಸಾಲ್ವ್ ಮಾಡ್ತೀರಾ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಅಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ +1 ಅಂತ ತಗೊಳ್ಳಿ. ಅಬ್ಸರ್ವ್ ಮಾಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಥರ್ಡ್ ಚಾರ್ಜ್ ಅಂತ ತಗೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್ E1 ಸಿಕ್ತಾ? E1 ಬರೀತೀರಾ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಥರ್ಡ್ ಚಾರ್ಜ್ E3 ಬರ್ಕೊಳ್ತೀರಾ. E1 E3 ಮಕ್ಕಳ. E1 ಅಂತ ಹೇಳಿದ್ರೆ KQ ಡಿವೈಡೆಡ್ ಬೈ A ಸ್ಕ್ವೇರ್. E3 ಅಂತ ಹೇಳಿದ್ರೆ KQ ಬೈ E3 ಅಂತ ಹೇಳಿದ್ರೆ KQ ಬೈ A ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ what is the ನೋಡಿ ಇಲ್ಲಿ ವೆಕ್ಟರ್ ರೆಸಲ್ಯೂಷನ್, 2 ವೆಕ್ಟರ್ಸ್ ನ ಕ್ಲಬ್ ಮಾಡಿ ಒಂದೇ ವೆಕ್ಟರ್ ಅಂತ ಬರೀತೀನಿ. ದಟ್ ಈಸ್ E13 ವೆಕ್ಟರ್. ಬರಿಬಹುದಾ? ಗೊತ್ತಾಗ್ತಿದ್ಯಾ ಮಕ್ಕಳ? ಟ್ರೈ ಮಾಡಿ ಮನೆಯಲ್ಲಿ. E13 ವೆಕ್ಟರ್ ಸಿಕ್ತಾ? ಈ ಎರಡು ವೆಕ್ಟರ್ನು E13 ಅಂತ ಹೇಳಿದ್ರೆ E13 is equals to under root of E1 square. Here E1 is equals to E3 ಬರುತ್ತೆ and theta is equals to 90 degree. ನೆನಪಿದ್ಯಾ? when E1 is equals to E2, theta is equals to 90 degree ಅಂತ ಹೇಳಿದ್ರೆ E13 is equals to √2 E1 ಅಂತ ಬರುತ್ತೆ. ನೆನಪಿದ್ಯಾ? √2 E1. ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ. ಓಕೆ, ಅದಾದ ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಅಗೈನ್ ಇಲ್ಲಿಂದ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ದಿಸ್ ಈಸ್ E2 ಅಂತ ಬರೀತೀನಿ. ಅಗೈನ್ ಮಕ್ಕಳು ಅಬ್ಸರ್ವ್ ಮಾಡಿ, ಫೈನಲಿ ಉಳಿದಿದ್ದೆ ಅದು E2 ವೆಕ್ಟಾರ್ ಮತ್ತೆ E13 ವೆಕ್ಟಾರ್. ಅಗೈನ್ E2 ವೆಕ್ಟಾರ್ ಅಂತ ಹೇಳಿದ್ರೆ ಏನು ನೋಡಿ, ಇಲ್ಲಿ ಡಿಸ್ಟೆನ್ಸ್ A ಇದೆ ಅಂಡರ್ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ 2A ಸ್ಕ್ವೇರ್ ಡಿಸ್ಟೆನ್ಸ್. then E2 is equals to ಏನ್ ಬರುತ್ತೆ? KQ ಡಿವೈಡೆಡ್ ಬೈ 2A ಸ್ಕ್ವೇರ್ ಬರುತ್ತೆ. √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. E1 ಸಿಕ್ತು, E13 ಇದೆ, E2 ಇದೆ. ಆಂಗಲ್ ಎಷ್ಟಿದೆ ಇವೆರಡರ ನಡುವೆ? θ is equals to 0 ಡಿಗ್ರಿ. ಸಾಲ್ವ್ ಮಾಡ್ತೀರಾ? ಟ್ರೈ ಮಾಡ್ತೀರಾ? ಯಾರೆಲ್ಲ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ವಿಡಿಯೋಸ್ ನೋಡಿದ್ದೀರಾ, ನಿಮ್ಗೆ ತುಂಬಾ ಈಸಿ ಅನ್ಸುತ್ತೆ. ಈಸಿಯಾಗಿ ನ್ಯೂಮರಿಕಲ್ ಸಾಲ್ವ್ ಮಾಡಬಹುದು. ನೋಡಿ ಮಕ್ಕಳ, ದೀಸ್ ನ್ಯೂಮರಿಕಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಆನ್ಸರ್ ಏನ್ ಬರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಓಕೆ, ಲಾಸ್ಟ್ ಇನ್ ಒನ್ ಕೈಂಡ್ ಆಫ್ ನ್ಯೂಮರಿಕಲ್ ಇದೆ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ನ ಮೇಲೆ. ನೋಡಿ ಮಕ್ಕಳ, ಬೋರ್ಡ್ ಎಕ್ಸಾಮ್ ಅಲ್ಲೂ ಕೇಳಬಹುದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೇಳಬಹುದು. ಆಲ್ರೆಡಿ
ಕುಲಮ್ಸ್ ಲಾ ನಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂತಹ ನ್ಯೂಮರಿಕಲ್ಸ್. ಇವತ್ತು ಏನ್ ಡಿಸ್ಕಸ್ ಮಾಡ್ತಾ ಇದೀವೋ ಅಷ್ಟು ನ್ಯೂಮರಿಕಲ್ಸ್ ಕುಲಮ್ಸ್ ಲಾದಲ್ಲಿ. ಎಲೆಕ್ಟ್ರಿಕ್ ಫೋರ್ಸ್ ಎಫ್ ಬಂದಿದೆ ಅಷ್ಟೇ, ಇಲ್ಲಿ ಇ ಬರ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರೋದ್ರಿಂದ. ನೋಡಿ ಮಕ್ಕಳ, ಇಲ್ಲಿ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ನ್ಯೂಮರಿಕಲ್ ಮಾಡಿಸಿದ್ದೆ, ನೆನಪಿದ್ಯಾ? ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ನೆನಪಿದ್ಯಾ? ಸೇಮ್ ನ್ಯೂಮರಿಕಲ್ ಇಲ್ಲಿ, ಬಟ್ ನೆನ್ಪಿಟ್ಕೊಳ್ಳಿ, ಒಂದು ನೋಟ್ ಬರೀತೀನಿ, ನೆನಪಾಗ್ಬೋದು. ನೋಟ್ ಏನು? ವೆನ್, ಫಸ್ಟ್ ಪಾಯಿಂಟ್, ವೆನ್ ಲೈಕ್ ಚಾರ್ಜಸ್ ಕೊಟ್ರು ಅಂತ ಅನ್ಕೊಳ್ಳಿ. ವೆನ್ ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0 ಬಿಟ್ವೀನ್ ದೆಮ್ ಅಂಡ್ ನಿಯರರ್ ದ ಸ್ಮಾಲ್ ಚಾರ್ಜ್. ನಿಯರರ್ ದ ಸ್ಮಾಲ್ ಚಾರ್ಜ್. ಮಕ್ಕಳ ನೋಡಿ, ಇಲ್ಲಿ ಅಲ್ಲಿ ಕುಲಮ್ಸ್ ಲಾ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೋರ್ಸಸ್ ಹೇಳುವಾಗ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ಹೇಳಿದ್ದೆ. ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಫೋರ್ಸ್ ಎಲ್ಲಿ 0 ಆಗಿರುತ್ತೆ, ಅನ್ಲೈಕ್ ಚಾರ್ಜಸ್ ಇದ್ರೆ ಫೋರ್ಸ್ ಎಲ್ಲಿ 0 ಆಗಿರುತ್ತೆ. ಸೇಮ್ ಕಾನ್ಸೆಪ್ಟ್. ಯಾರೆಲ್ಲ ನೋಡಿಲ್ಲ AG ಫಿಸಿಕ್ಸ್ ಕ್ಲಾಸಸ್ ಲೆಕ್ಚರ್ ನಂಬರ್ 05 ಅಂತ ಟೈಪ್ ಮಾಡಿ ಥರ್ಡ್ ಚಾರ್ಜ್ ಅಟ್ ಈಕ್ವಿಲಿಬ್ರಿಯಂ ಟೈಪ್ ಅಲ್ಲಿ ಫಸ್ಟ್ ಅದನ್ನ ನೋಡಿ, ಅದಾದ ನಂತರ ಇಲ್ಲಿಗೆ ಬನ್ನಿ, ತುಂಬಾ ಈಸಿ ಅನ್ಸುತ್ತೆ. ಇಲ್ಲ ಏನೋ ಗೊತ್ತಾಗಲ್ಲ. ಓಕೆ ನೋಡಿ, ಇಲ್ಲಿ ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗಿರುತ್ತಂತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0 ಬಿಟ್ವೀನ್ ದೆಮ್ ನಿಯರ್ ದ ಸ್ಮಾಲ್ ಚಾರ್ಜ್. ಗೊತ್ತಾಗ್ತಿದ್ಯಾ ಮಕ್ಕಳ? ಸೆಕೆಂಡ್ ಪಾಯಿಂಟ್. ಓಕೆ, ಇಲ್ಲೇ ಬರೀತೀನಿ. ಎಲ್ಲಿ 0 ಆಗಿರುತ್ತೆ ಅಂತ ಹೇಳಿದ್ರೆ ಫಾರ್ಮುಲಾ x is equals to root q1 by root q1 plus root q2 into d, where d is distance between q1 and q2, distance between two charges. Here q1 is small charge. ನೆನ್ಪಿಟ್ಕೊಳ್ಳಿ ಮಕ್ಕಳ, here q1 is small charge. ಅದೇನೆ ಅನ್ಲೈಕ್ ಚಾರ್ಜಸ್ ಕೊಟ್ರು ಅಂತ ಅನ್ಕೊಳ್ಳಿ. ಅನ್ಲೈಕ್ ಚಾರ್ಜಸ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0 ಇಲ್ಲಿ ಔಟ್ಸೈಡ್ ಅಂಡ್ ನಿಯರರ್ ದ ಸ್ಮಾಲ್ ಚಾರ್ಜ್. ಗೊತ್ತಾಗ್ತಿದ್ಯಾ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0 ಔಟ್ಸೈಡ್ ನಿಯರರ್ ದ ಸ್ಮಾಲ್ ಚಾರ್ಜ್. ಫಾರ್ಮುಲಾ ಏನು? x is equals to root q2 by root q1 minus root q2 into d. Here d is distance between q1 and q2. Here q2 is small charge. ಗೊತ್ತಾಗ್ತಿದ್ಯಾ ಮಕ್ಕಳ? 2 ಪಾಯಿಂಟ್ ನೆನಪಿದ್ರೆ ಇದ್ರ ಮೇಲೆ ನ್ಯೂಮರಿಕಲ್ಸ್ ಕೊಟ್ರೆ ಸಾಲ್ವ್ ಮಾಡ್ಬೋದು. ನ್ಯೂಮರಿಕಲ್ ಹೇಳ್ತೀನಿ ಇವಾಗ. ರಬ್ ಮಾಡಲ್ಲ. ಓಕೆ ಮಕ್ಕಳ, ನೋಡ್ತಾ ಹೋಗಿ ಫಾಸ್ಟ್. 2 ಪಾಯಿಂಟ್ಸ್ ನ ಒನ್ಸ್ ಗ್ಲಾನ್ಸ್ ಮಾಡಿ, ಏನು ಲೈಕ್ ಚಾರ್ಜಸ್ ಕೊಟ್ರು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗಿರುತ್ತಪ್ಪ? ಲೈಕ್ ಚಾರ್ಜಸ್ ಇದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳ. ಅಗೈನ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಿಸ್ಕಸ್ ಮಾಡುವಾಗ ಈ ಪಾಯಿಂಟ್ಸ್ ಮತ್ತೆ ಯೂಸ್ ಆಗುತ್ತೆ. ಸೊ ಲೈಕ್ ಚಾರ್ಜಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಬಿಟ್ವೀನ್ ದಮ್ ನಿಯರ್ ಆರ್ ದ ಸ್ಮಾಲ್ ಚಾರ್ಜ್, ಅಂಡ್ ಅನ್ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 0 outside nearer the small charge. For example, question is, let us consider 2 point charges plus q and plus 4q separated by a distance d. Then find the position, find the location where electric field is equals to 0. Question ಗೊತ್ತಾಯ್ತಾ? ಫೈಂಡ್ ದ ಲೊಕೇಶನ್, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಅಂತ ಕೇಳಿದ್ದಾರೆ. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ? ಇದೇ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಹೇಗೆ ಸಾಲ್ವ್ ಮಾಡೋದು ನೋಡಿ ಮಕ್ಕಳ. ಇಲ್ಲಿ ಸೊ ಪ್ಲಸ್ ಕ್ಯೂ ಇದೆ, ಪ್ಲಸ್ 4q ಇದೆ, ನೋಡಿ ಲೈಕ್ ಚಾರ್ಜಸ್ ಇದೆ. ವಿ ನೋ ದಟ್. ಫಸ್ಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ 0 ಆಗಿರುತ್ತಂತೆ? ಬಿಟ್ವೀನ್ ದೆಮ್ ನಿಯರ್ ಆರ್ ದ ಸ್ಮಾಲ್ ಚಾರ್ಜ್. ನೋಡಿ ಮಕ್ಕಳ, ಪಾಯಿಂಟ್ ಪಿ ಅಂತ ಬರೀತಾ ಇದ್ದೀನಿ. ಬಿಟ್ವೀನ್ ದೆಮ್ ಇವೆರಡರ ನಡುವೆ 0 ಆಗಿರುತ್ತೆ. ಅಂಡ್ ನೋಡಿ ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ. ಅಂಡ್ ನಿಯರ್ ಆರ್ ದ ಸ್ಮಾಲ್ ಚಾರ್ಜ್ ಬರ್ದಿದ್ದೀನಿ. ಗೊತ್ತಾಗ್ತಿದ್ಯಾ? ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನು? 0. ಸೊ ಹಾಗಾದ್ರೆ ಫಸ್ಟ್ ನೋಡಿ, ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ಫೈಂಡ್ ಔಟ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಫಸ್ಟ್ ಚಾರ್ಜ್ ಅಂಡ್ ಸೆಕೆಂಡ್ ಚಾರ್ಜ್. ನೋಡಿ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾರೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ದೇರ್. ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಚಾರ್ಜ್, ಇದು ಯೂನಿಟ್ ಪಾಸಿಟಿವ್ ಚಾರ್ಜ್. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೋ ಅಲ್ಲಿ ಪಾಸಿಟಿವ್ ಚಾರ್ಜ್ ತಗೊಂಡೋಗಿ ನಿಂತ್ಕೊಳ್ಳಿ. ಪಿ ನಲ್ಲಿ, ಪಾಯಿಂಟ್ ಪಿ ನಲ್ಲಿ +1 ಇದೆ. ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ E1 ವೆಕ್ಟಾರ್ ಬರಿಬಹುದಾ?
ಅಗೇನ್ ಲೈಕ್ ಚಾರ್ಜಸ್ ನೋಡಿ ಇಲ್ಲಿ ಪಾಯಿಂಟ್ ಪಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ರಿಪಲ್ ಈಚ್ ಅದರ್ E2 ಬರಿಬಹುದಾ? ಹಿಯರ್ E1 ಅಂತ ಹೇಳಿದ್ರೆ ಏನಪ್ಪಾ, ಹಿಯರ್ ಅಬ್ಸರ್ವ್ ಮಾಡಿ E1 ಅಂಡ್ E2 ನಡುವೆ ಆಂಗಲ್ ಎಷ್ಟಿದೆ? ಥೀಟಾ ಈಸ್ 180 ಡಿಗ್ರಿ. ಥೀಟಾ ಈಸ್ 180 ಡಿಗ್ರಿ, ಹೌದಾ? E1 ಮತ್ತೆ E2 ನಡುವೆ ಆಂಗಲ್ 180 ಡಿಗ್ರಿ. ದೆನ್ ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್? Net electric field is equals to under root of E1 square plus E2 square plus 2E1 E2 cos 180, cos odd number into pi minus 1. So minus 1 ಅಂತ ಹೇಳಿದ್ರೆ under root E1 square plus E2 square minus 2E1 E2 ಆಗುತ್ತಾ? ಸೊ ಹಾಗಾದ್ರೆ ಏನಾಗುತ್ತೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಅಂಡರ್ ರೂಟ್ E1 ಮೈನಸ್ E2 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಸೊ E1 ಮೈನಸ್ E2. ಹಾಗಾದ್ರೆ ವಾಟ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಈಕ್ವಲ್ಸ್ ಟು E1 ಮೈನಸ್ E2 ಅಂತ ಬರ್ದಿದ್ದೀನಿ. ನೋಡಿ ಮಕ್ಕಳ, ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈಕ್ ಚಾರ್ಜಸ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಬಿಟ್ವೀನ್ ದೆಮ್. ಸೊ 0 ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು? 0 ಇಸ್ ಈಕ್ವಲ್ಸ್ ಟು E1 ಮೈನಸ್ E2 ಅಂತ ಬರೀತಾ ಇದ್ದೀನಿ. ಸೊ ಹಾಗಾದ್ರೆ E2 ನ ಈ ಕಡೆ ತಗೊಂಡು ಬಂದ್ರೆ E2 ಇಸ್ ಈಕ್ವಲ್ಸ್ ಟು E1 ಆಯ್ತಾ? ಬರಿಬಹುದಾ? E1 ಅಂದ್ರೆ ಏನು, E2 ಅಂದ್ರೆ ಏನು? ನೋಡಿ ಮಕ್ಕಳ, ಇಲ್ಲಿ E1 ಅಂತ ಹೇಳಿದ್ರೆ ಸಾರಿ ಫಸ್ಟ್ E2 ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಕೆ ಕ್ಯೂ ಅಂತ ಹೇಳಿದ್ರೆ 4Q ಡಿವೈಡೆಡ್ ಬೈ ಡಿಸ್ಟೆನ್ಸ್. ನನಗೆ ಈ ಡಿಸ್ಟೆನ್ಸ್ ಬೇಕು, ಪಾಯಿಂಟ್ ಪಿ ಇಂದ 4Q ಇರ್ತಕ್ಕಂತ ಡಿಸ್ಟೆನ್ಸ್ ಸೆಕೆಂಡ್ ಚಾರ್ಜ್ ಅಂತ ಹೇಳಿದ್ರೆ ಎಷ್ಟಿದೆ? ಇಲ್ಲಿಂದ ಏನೋ ನೋಡಿ 4Q ಇಂದ Q ಇರೋ ಡಿಸ್ಟೆನ್ಸ್ D. ಗೊತ್ತಾಗ್ತಿದ್ಯಾ? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ಈಸ್ D. ಸೊ ಹಾಗಾದ್ರೆ ಈ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಫಸ್ಟ್ ಚಾರ್ಜ್ ಇಂದ ಪಾಯಿಂಟ್ ಪಿ ಇರೋ ಡಿಸ್ಟೆನ್ಸ್ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಎಕ್ಸ್ ನ ಫೈಂಡ್ ಔಟ್ ಮಾಡ್ತಾ ಇರೋದು ಇಲ್ಲಿ. ಹಾಗಾದ್ರೆ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಚಾರ್ಜಸ್ ಈಸ್ ಡಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಚಾರ್ಜ್ ಇಂದ ಪಾಯಿಂಟ್ ಪಿ ಇರೋ ಡಿಸ್ಟೆನ್ಸ್ ಎಕ್ಸ್ ಅಂತ ತಗೊಂಡೆ. ದೆನ್ ಪಾಯಿಂಟ್ ಪಿ ಇಂದ ಸೆಕೆಂಡ್ ಚಾರ್ಜ್ ಇರೋ ಡಿಸ್ಟೆನ್ಸ್ ಏನಂತ ತಗೋಬಹುದು? ನಾನು ಡಿ ಮೈನಸ್ ಎಕ್ಸ್ ಅಂತ ಬರಿಬಹುದಾ? ಹಾಗಾದ್ರೆ E2 ಅಂತ ಹೇಳಿದ್ರೆ ಕೆ ಇಂಟು 4Q ಡಿವೈಡೆಡ್ ಬೈ ಡಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರಿಬಹುದಾ? E1 ಅಂತ ಹೇಳಿದ್ರೆ ಮಕ್ಕಳ ಕೆ ಇಂಟು ಕ್ಯೂ ಬೈ ಎಕ್ಸ್ ಸ್ಕ್ವೇರ್ ಬರಿಬಹುದಾ? ಕೆ ಕ್ಯೂ ಕ್ಯಾನ್ಸಲ್. 4x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಡಿ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬಹುದಾ? ದೆನ್ ಸ್ಕ್ವೇರ್ ಈ ಕಡೆ ಬಂತು ಅಂದ್ರೆ ರೂಟ್ ಆಗುತ್ತೆ. ಸೊ 2x ನೋಡಿ ಮಕ್ಕಳ, ಸ್ಕ್ವೇರ್ ಹೋಲ್ ಪವರ್ ಸ್ಕ್ವೇರ್ ಹೋಲ್ ಪವರ್ 1/2 ಹೋಲ್ ಪವರ್ 1/2 ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಹೋಲ್ ಪವರ್ 1/2 ಅಂತ ಹೇಳಿದ್ರೆ ಹೋಲ್ ಪವರ್ 1/2 ಇದು ಹೋಲ್ ಪವರ್ 1/2 2 ಕ್ಯಾನ್ಸಲ್. ಸೊ ರೂಟ್ ಆಫ್ 4x ಸ್ಕ್ವೇರ್ ಅಂತ ಹೇಳಿದ್ರೆ 2x ಇಸ್ ಈಕ್ವಲ್ಸ್ ಟು ಡಿ ಮೈನಸ್ ಎಕ್ಸ್ ಅಂತ ಬರಿಬಹುದಾ? ದೆನ್ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್, 3x ಇಸ್ ಈಕ್ವಲ್ಸ್ ಟು ಡಿ ಅಥವಾ x ಇಸ್ ಈಕ್ವಲ್ಸ್ ಟು ಡಿ ಬೈ 3. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0, x is equals to d by 3 ಬರಿಬೇಕು ಮಕ್ಕಳ. ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೆಯುವಾಗ ರೈಟ್ ಸೈಡ್ ದ q electric field is 0 at a distance x is equals to d by 3 right side the q electric field is 0 ಅಂತ ಬರೆಯಬೇಕು. ಗೊತ್ತಾಯ್ತಾ ಮಕ್ಕಳ? ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರೆ ಈ ತರ ಸಾಲ್ವ್ ಮಾಡ್ತೀರಾ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಡೈರೆಕ್ಟ್ ಫಾರ್ಮುಲಾ ಹೇಳಿದೆ. ರಬ್ ಮಾಡ್ಲಾ ಓಕೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇದೇ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತೀರಾ ಮಕ್ಕಳ? ಸಿಂಪಲ್ ಟ್ರಿಕ್ ಹೇಳಿದೆ. ಏನದು? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, x is equals to ನೋಡಿ ಲೈಕ್ ಚಾರ್ಜಸ್ ರೂಟ್ q1 by ರೂಟ್ q1 plus ರೂಟ್ q2 into d. x is equals to here q1 is small charge ಅಂದ್ರೆ q root q by root q plus q2 ಅಂತ ಹೇಳಿದ್ರೆ root of 4q into d ಬರಿಬಹುದಾ? so x is equals to root q divided by root q plus root of 4q root 4 ನ ಔಟ್ಸೈಡ್ ತೆಗೆದ್ರೆ 2 into root q into d ಬರಿಬಹುದಾ? root q divided by 2 plus 1 3 root q into d. root q cancel. x is equals to d by 3. numericals in competitive exam ಅಲ್ಲಿ ಕೊಟ್ರೆ ಈ ಫಾರ್ಮುಲಾ ತುಂಬಾ ಯೂಸ್ ಆಗುತ್ತೆ. ಓಕೆ ಮಕ್ಕಳ, ಲಾಸ್ಟ್ ಕ್ವೆಶ್ಚನ್ ಇನ್ ದಿಸ್ ಸೆಷನ್. ರಬ್ ಮಾಡ್ಲಾ? ಲಾಸ್ಟ್ ಕ್ವೆಶ್ಚನ್ ಫಾರ್ ಯುವರ್ ಹೋಮ್ವರ್ಕ್. ನೋಡಿ ಮಕ್ಕಳ, ಸೇಮ್ ಕ್ವೆಶ್ಚನ್. let us consider 2 point charges plus q and minus 9q are separated by a distance d. Find the location
ಫೈಂಡ್ ದ ಲೊಕೇಶನ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0. ಇಲ್ಲಿ ಅಬ್ಸರ್ವ್ ಮಾಡಿ, ಅನ್ಲೈಕ್ ಚಾರ್ಜಸ್ ಆರ್ ಪ್ರೆಸೆಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಔಟ್ಸೈಡ್ ನಿಯರ್ ಅರ್ಥ ಸ್ಮಾಲ್ ಚಾರ್ಜ್ ಅಂತ ತಗೊಳ್ಳಿ. ಬೋರ್ಡ್ ಎಕ್ಸಾಂಪಲ್ ಕೊಟ್ರೆ ಎಕ್ಸ್ ಅಲ್ಲಿ ಮಾಡ್ತೀರಾ. ಸೊ ಇಲ್ಲೆಲ್ಲೋ ಎಕ್ಸ್ ಅಂತ ತಗೊಳ್ತೀರಾ, ಇಲ್ಲಿಂದ ಈ ಚಾರ್ಜ್ ಇಂದ ಇಲ್ಲಿ ಎಕ್ಸ್ ಅಂತ ತಗೊಳ್ತೀರಾ, ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡ್ತೀರಾ. ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಔಟ್ಸೈಡ್ ನಿಯರ್ ಆಫ್ ದ ಸ್ಮಾಲ್ ಚಾರ್ಜ್. ಸೊ ನೋಡಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಈ ಚಾರ್ಜ್ ಮತ್ತೆ ಇಲ್ಲಿ ಪಾಯಿಂಟ್ ಪಿ ಅಂತ ತಗೊಂಡಿರ್ತಿರಲ್ಲ, ಡಿ ಪ್ಲಸ್ ಎಕ್ಸ್ ಆಗುತ್ತೆ ಅಷ್ಟೇ, ಅಲ್ಲಿ ಡಿ ಮೈನಸ್ ಎಕ್ಸ್ ಆಗಿತ್ತಲ್ಲ. ಓಕೆ ಓಕೆ ಮಕ್ಕಳ, ನ್ಯೂಮರಿಕಲ್ಸ್ ನೆಗ್ಲೆಕ್ಟ್ ಮಾಡಬೇಡಿ, ಸಾಲ್ವ್ ಮಾಡಿ. ದೀಸ್ ನ್ಯೂಮರಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ದೀಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ನಿಲ್ಲಿಸೋಣ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ AG ಫಿಸಿಕ್ಸ್ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಚೆನ್ನಾಗಿ ಓದಿ. ಆಲ್ ದ ವೆರಿ ಬೆಸ್ಟ್.